ಸಂಶೋಧಕರಿಂದ 100 ಕವಿಗಳು ಬರೆದಿರುವ ಕವನಗಳ ಮೇಲೆ ಪ್ರಾಯೋಗಿಕ ವಿಮರ್ಶೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಇಂದು 46ನೇ ಸಂಚಿಕೆಯಲ್ಲಿ ಚಿದಾನಂದ ಅವಧೂತರ ದೇವಿ ಪುರಾಣದ ಒಂದು ಪದ್ಯ ಇದರ ಬಗ್ಗೆ ಮಾತನಾಡಲಿರುವವರು ಬಿ.ವಿ. ವಸಂತ್ ಕುಮಾರ್ ಅವರು. ಇವರಿಗೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಹಾಗೂ ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ಬಸವರಾಜ್ ಕೊಡಗುಂಟಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಎಲ್ಲ ಸಂಯೋಜಕರಿಗೂ ಸಹ ಸಂಯೋಜಕರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಮತ್ತು ಈ ಕಾರ್ಯಕ್ರಮದ ಕೇಳುಗರಾದಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿರ್ತಕ್ಕಂತಹ ಬಿ.ವಿ. ವಸಂತ್ ಕುಮಾರ್ ಅವರ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೊಡ್ತಾ ಇದ್ದೇನೆ. ಈಗ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ವಿಭಿನ್ನ ಛಾಪು ಮೂಡಿಸಿಕೊಂಡವರು ಇವರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಿಪ್ಪೇಗೊಂಡನಹಳ್ಳಿಯವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮೂರಿನಲ್ಲಿಯೇ ಓದಿ ನಂತರದ ಓದನ್ನ ಚಿತ್ರದುರ್ಗದಲ್ಲಿ ಮುಂದುವರಿಸಿರುತ್ತಾರೆ. ಇವರು ಕೈಲಾಸಂ ಕನ್ನಡ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿದ್ದಾರೆ. ಪ್ರಸ್ತುತ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರ ಸಾಹಿತ್ಯ ಕೃತಿಯನ್ನ ಗಮನಿಸುವುದಾದರೆ ಚೇತನ ಚಿತ್ತಾರ, ಬೆಟ್ಟದ ಮುಡಿಗೆ ಹೂ, ದೇವರ ದಾಸಿಮಯ್ಯ ಮತ್ತು ಅನಂತತೆ, ಒಲುಮೆಯ ಕುಲುಮೆಯಲ್ಲಿ, P. ಲಂಕೇಶ್, ಡೆಪ್ಯೂಟಿ ಚೆನ್ನಬಸಪ್ಪ, ಕಾಯಕ ಮೀಮಾಂಸೆ, ಕಾವ್ಯ ಪ್ರಪಂಚ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಜೋಗ್ಯಾರ ಹುಡುಗಿ ಎಂಬ ಕಾದಂಬರಿಯನ್ನು ಕೂಡ ರಚಿಸಿದ್ದಾರೆ. ತರುವಾಯ ಸಂಶೋಧನಾ ಕೃತಿಗಳಾಗಿ ಶಿಕಾರಿಪುರ ತಾಲೂಕಿನ ಸಾಂಸ್ಕೃತಿಕ ಸಂಕಥನ, ಪಂಪಪದ ಪ್ರಪಂಚ ಭಾಗ ಮತ್ತು 1-2 ರಚಿಸಿರುವುದು ಇವರ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ. ಹಾಗೂ ಸಾಹಿತ್ಯದ ಮತ್ತೊಂದು ಪ್ರಕಾರವಾದ ನಾಟಕಗಳಲ್ಲಿ ಇವರ ಕಾಣಿಕೆಯೂ ಕೂಡ ಅಪಾರವಾಗಿದೆ. ಗುಪ್ತಗಾಮಿನಿ, ಶರಣಾರ್ಥಿ, ದುರ್ಯೋಧನ ನಾಟಕಗಳು ಇವರ ಪ್ರತಿಭೆಗೆ ಸಾಕ್ಷಿಯಾಗಿವೆ. ಇಂತಹ ಪ್ರತಿಭಾನ್ವಿತ ಸಾಹಿತಿಗಳು ನಮ್ಮೊಂದಿಗೆ ಇರುವುದು ಸಂತೋಷದ ವಿಷಯ. ಈಗ ಇವರು ಚಿದಾನಂದ ಅವಧೂತರ ದೇವಿ ಪುರಾಣದ ಒಂದು ಪದ್ಯವನ್ನು ಕುರಿತು ಪ್ರಾಯೋಗಿಕ ವಿಮರ್ಶೆ ನಡೆಸಲಿದ್ದಾರೆ. ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದಾರೆ. ಮತ ಧರ್ಮ ಯಾವುದಾದ್ರೂ ಹೆಸರಿಂದ ಕರೀಲಿ, ಅದು ಶಾಕ್ತ ಪಂಥ ಅಂತ ಒಂದು ಶಾಕ್ತ ತಿಳುವಳಿಕೆಯಲ್ಲಿ, ಶಾಕ್ತ ಜೀವನಾನುಭವದಲ್ಲಿ ಲೋಕದ ಬದುಕನ್ನ ಲೋಕೋತ್ತರ ನೆಲೆಗೆ ಎತ್ತಿ, ಅರ್ಥಾತ್ ದುಃಖದ, ಸಂಕಟದ, ಸಾವಿನ, ನೋವಿನ ಜೀವನವನ್ನ ಆನಂದಮಯವಾದ ಬದುಕನ್ನಾಗಿಸುವುದಕ್ಕೆ ಬೇಕಾಗಿರತಕ್ಕಂಥ ಒಂದು ಮಾರ್ಗ. ಆ ಮಾರ್ಗ ಶಾಕ್ತ ಅಂದ ತಕ್ಷಣ ಶಕ್ತಿಯ ಆರಾಧನೆ, ದೇವಿಯ ಆರಾಧನೆ, ತಾಯಿಯ ಆರಾಧನೆ, ಅದನ್ನ ಮಾತೃ ಸಂಸ್ಕೃತಿ ಅಂತನೂ ನಾವು ಕರಿಬಹುದು. ಆ ತಾಯಿಯನ್ನ ಆರಾಧನೆ ಮಾಡೋದ್ರ ಮೂಲಕ ತಾನು ಮಗ ಅಂತ ಭಾವಿಸೋದ್ರ ಮೂಲಕ ತಾಯಿಗೂ ಮತ್ತು ಮಗುವಿಗೂ ಏರ್ಪಡುವ ಸಂಬಂಧ, ಅದು ಪ್ರೀತಿಯ ಸಂಬಂಧ, ಅದು ಭಕ್ತಿಯ ಸಂಬಂಧ, ಕಡೆಗೆ ಅದು ಅದ್ವೈತದ ನೆಲೆಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಂಬಂಧ. ಇಷ್ಟನ್ನ ಪ್ರಾಸಂಗಿಕವಾಗಿ ಮಾತನಾಡಿ ಅದನ್ನೇ ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ ಪುರುಷ ಅಂತ ಕರೆದಿದ್ದಾರೆ. ದ್ಯಾವಾ ಪೃಥ್ವಿ ಅನ್ನೋ ಪದದಲ್ಲೂ ಕೂಡ ಬಳಸ್ತೀವಿ. ಭೂಮಿ ಮತ್ತು ಆಕಾಶಗಳ ನಡುವಿನ ಸಂಬಂಧ ಅಂತ ಹೇಳ್ತೀವಿ. ಭೂಮಿಯನ್ನ ಹೆಣ್ಣು, ಪ್ರಕೃತಿ, ಶಿವೆ ಇತ್ಯಾದಿ ಸಾಂಕೇತಿಕವಾಗಿ ಗ್ರಹಿಸೋದಾದ್ರೆ, ಆಕಾಶವನ್ನ ಪುರುಷ, ಶಿವ, ಗಂಡು ಇತ್ಯಾದಿ ಗ್ರಹಿಸೋದಾದ್ರೆ, ಅವೆರಡರ ಸಂಬಂಧ ಸೃಷ್ಟಿಗೆ ಕಾರಣ ಆಗಿ ಆ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಬದುಕನ್ನ ನಾವು ಉನ್ನತೀಕರಿಸಿಕೊಳ್ಳತಕ್ಕಂಥ ಒಂದು ತತ್ವಜ್ಞಾನ, ಜೀವನ ಮಾರ್ಗ, ಸಾಧನೆ ಈ ಕೃತಿಯಲ್ಲಿದೆ. ಪ್ರಾರಂಭದಲ್ಲಿ ಹೇಳೋದಾದ್ರೆ ಇದೊಂದು ಬೋಧನಾ ಗ್ರಂಥ ಅಲ್ಲ, ಇದೊಂದು ಸಾಧನಾ ಗ್ರಂಥ. ಚಿದಾನಂದ ಅವಧೂತರು ಬಗಳಾಂಬೆಯನ್ನ ಆರಾಧನೆ ಮಾಡಿ ಅವಧೂತದ ಪಟ್ಟದ ಎತ್ತರಕ್ಕೆ ಏರಿದಂತಹ ಒಬ್ಬ ಮಹಾ ಅನುಭಾವಿ. ಹಾಗಾಗಿ ಈ ಗ್ರಂಥ ನಾವು ಪಠ್ಯದ ಅಥವಾ ತರಗತಿಯ ಬೋಧನೆಗೆ ಸೀಮಿತವಾದ ಪಠ್ಯ ಆಗಿರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮನೆಗಳಲ್ಲಿ ನವರಾತ್ರಿಯ ದಿನ ದೇವಿ ಪುರಾಣದ ವಾಚನವನ್ನ ಮಾಡ್ತಕ್ಕಂಥ ಮತ್ತು ಅನೇಕ ಸಾಧಕರು ಅವ್ರದೇ ಆದ ನೆಲೆಯಲ್ಲಿ ಆ ಸಾಧನೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ನಾಡಿನ ಉದ್ದಗಲದಲ್ಲಿ ಇದೆ. ಇಷ್ಟು ಮಾತುಗಳನ್ನಾಡಿ ಒಂದು ಪದ್ಯವನ್ನ ಇಟ್ಕೊಂಡು ಅದರ ಒಟ್ಟು ಸಾರವನ್ನ ಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ
18 ಅಧ್ಯಾಯಗಳಿದ್ದಾವೆ. ಮೊದಲನೇ ಅಧ್ಯಾಯದಲ್ಲಿ ಈ ಸೃಷ್ಟಿಯ ಚಿತ್ರಣಗಳು ಬಂದ್ರೆ 18ನೆಯ ಕಡೆಯ ಅಧ್ಯಾಯದಲ್ಲಿ ಜೀವನ್ಮುಕ್ತಿಯ ವರ್ಣನೆಗಳು ಬರ್ತವೆ. ಈ ಸೃಷ್ಟಿ ಅಗ್ನಿ ಅನ್ನೋದಿತ್ತು, ಅಲ್ಲಿ ಬೆಂಕಿ ಮತ್ತು ಹೊಗೆ ಎರಡೂ ಕಾಣಿಸ್ಕೊಳ್ತು. ಹೊಗೆ ಬೆಂಕಿ ಅಲ್ಲ, ಆ ಹೊಗೆ ಅನ್ನೋದೇ ಮಾಯ ಆಯಿತು, ಅಗ್ನಿ ಅನ್ನೋದು ಉರಿ ಅನ್ನೋದು ಚಿಚ್ಚಕ್ತಿ ಆಯಿತು ಅಂತ ಹೇಳಿ ಪ್ರಾರಂಭ ಆಗುವ ಈ ಕಾವ್ಯ ಕಡೆಯಲ್ಲಿ ತತ್ವಮಸಿ ಅಂತ ಹೇಳೋದ್ರ ಮೂಲಕ ತತ್ ಅಂದ್ರೆ ಈಶ್ವರ, ತ್ವಂ ಅಂತ ಹೇಳಿದ್ರೆ ಜೀವ, ಅಸಿ ಅಂದ್ರೆ ಸಚ್ಚಿದಾನಂದ ರೂಪಿಯಾಗಿರ್ತಕ್ಕಂಥ ಒಂದು ಆನಂದದ ಅನುಭವದ ಸ್ಥಿತಿ ಅಂತ ಹೇಳಿ ನಮಗೆ ಕಾವ್ಯವನ್ನ ಅಲ್ಲಿಗೆ ಕರ್ಕೊಂಡೋಗಿ ನಿಲ್ಸುತ್ತೆ. ಈ ಎರಡು 1ನೇ ಅಧ್ಯಾಯ ಮತ್ತು ಕಡೆ ಅಧ್ಯಾಯವನ್ನ ಗಮನದಲ್ಲಿಟ್ಕೊಂಡು ಈ ಪದ್ಯವನ್ನ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು. 1ನೇ ಅಧ್ಯಾಯದ 55ನೇ ಪದ್ಯ. ಅರೀರೈ ದೇಹದ ವಿಚಾರವ, ಮರೈರೈ ಜಾಗೃತ ಸುಷುಪ್ತಿಯ, ತೊರೈರೈ ಆಲಸ್ಯದ ಮಂದತ್ವವೆಂಬುವುದ, ಕರೈರೈ ದೇವಿಯನು ಬಗೆ ಬಗೆ, ಸುರೀರೈ ಆನಂದ ಬಾಷ್ಪವ, ಬೆರೈರೈ ಮಹಾವಿದ್ಯದಲ್ಲಿ ಮನವ ಎಂದುದು ಅಶರೀರವಾಣಿ ಅನ್ನುವಂಥ ಮಾತುಗಳು ಬರ್ತವೆ. ಇದು ಅಶರೀರವಾಣಿಯೊಂದು ಹರಿಹರ ಬ್ರಹ್ಮರಿಗೆ ದೇವಿಯನ್ನ ಪಡೆಯುವುದಕ್ಕಾಗಿ, ದೇವಿಯೇ ಆಗುವುದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನ ಬೋಧಿಸಿದಂತಹ ಸಂದರ್ಭದ ಪದ್ಯ. ಅದನ್ನ ಶಿವ ನಂದಿಗೆ ಹೇಳ್ತಾ ಇದ್ದಾನೆ. ಆರಂಭದಲ್ಲಿ ನಂದಿ ದೇವಿಯ ಮಹಾತ್ಮೆಯನ್ನ ನನ್ನ ಕಿವಿಯಲ್ಲಿ ಹೇಳು ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಇಲ್ಲ ಇಲ್ಲ, ಎಲ್ಲರೂ ಕೇಳುವ ಹಾಗೆ ಹೇಳ್ತೀನಿ ಅಂತ ಹೇಳಿ, ಇದು ಎಲ್ಲರೂ ಕೇಳಬೇಕಾಗಿರ್ತಕ್ಕಂತಹ ಪುರಾಣವೇ ಹೊರತು ಯಾರೋ ಒಬ್ಬರು ಮತ್ತೊಬ್ಬರಿಗೆ ಕಿವಿಯಲ್ಲಿ ಹೇಳಬೇಕಾದಂತ ರಹಸ್ಯವಾದದ್ದಲ್ಲ ಅಂತ ಹೇಳೋದೇನೆ ಈ ಕಾವ್ಯ ಕೇವಲ ಕೆಲವರಿಗಲ್ಲ ಎಲ್ಲರಿಗೆ ಅನ್ನೋ ನೆಲೆಯಲ್ಲಿ ಚಿದಾನಂದ ಅವಧೂತರು ದೇವಿ ಪುರಾಣವನ್ನ ನಮ್ಮೆಲ್ಲರಿಗೂ ತಲುಪಿಸ್ತಾರೆ. ಈ ಪ್ರಾಯೋಗಿಕ ವಿಮರ್ಶೆ ಆಗಿರೋದ್ರಿಂದ ಪ್ರತಿಯೊಂದು ಪದ್ಯಗಳು, ಆ ಪದ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದ, ಆ ಪದಕ್ಕಿರ್ತಕ್ಕಂಥ ಅರ್ಥ ಸಾಧ್ಯತೆ, ಅದರ ಮೂಲಕ ಇದರ ಅನನ್ಯತೆಯನ್ನು ಗ್ರಹಿಸುವ ಪ್ರಯತ್ನವನ್ನ ಪ್ರಾಯೋಗಿಕ ವಿಮರ್ಶೆ ಅನ್ನುವಂಥ ಹಿನ್ನೆಲೆ ಒಳಗಡೆ ಇದನ್ನ ವಿಚಾರ ಮಾಡೋಣ. ಮೊದಲನೇದಾಗಿ 6 ಕ್ರಿಯಾಪದಗಳಿದ್ದಾವಿಲ್ಲಿ. ಮೊದಲ ಪದಗಳೆಲ್ಲವೂ ಕ್ರಿಯಾಪದಗಳು. ಅರೀರೈ, ಮರೈರೈ, ತೊರೈರೈ, ಕರೈರೈ, ಸುರೀರೈ, ಬೆರೈರೈ ಅಂತ. ಅಂದ್ರೆ ಅರಿ, ಮರೆ, ತೊರೆ, ಕರೆ, ಸುರಿ, ಬೆರೆ, ಹೀಗೆ ಸಂಪೂರ್ಣ 6 ಸಾಲುಗಳ ಮೊದಲ ಪದಗಳು ಕ್ರಿಯಾಪದಗಳಾಗಿದ್ದಾವೆ. ಈ ಕ್ರಿಯಾಪದ ಯಾಕೆ ಮುಖ್ಯ ಅಂತ ಗಮನಿಸಿದ್ರೆ, ಕ್ರಿಯೆ ಅಂದ್ರೇನೆ ದೇವಿ, ಕ್ರಿಯೆ ಅಂದ್ರೇನೆ ಜ್ಞಾನ, ಕ್ರಿಯೆ ಅಂದ್ರೇನೆ ಜೀವನ, ಕ್ರಿಯೆ ಅಂದ್ರೇನೆ ಜಗತ್ತು. ಈ ಕ್ರಿಯೆ ಇಲ್ಲದೆ ಹೋದ್ರೆ ಜ್ಞಾನವೂ ಇಲ್ಲ, ಮತ್ತು ಜ್ಞಾನವೇ ಕ್ರಿಯೆ ಆಗದೆ ಹೋದ್ರೆ ಆ ಜ್ಞಾನಕ್ಕೆ ಬೆಲೆ ಇಲ್ಲ. ಹಾಗೆ ಆ ಕ್ರಿಯೆಯ ಮೂಲಕವೇ ನಾವು ಏನಾಗಬೇಕೆಂದು ಬಯಸಿದ್ದೇವೆಯೋ ಅದು ಆಗಲು ಸಾಧ್ಯ ಅನ್ನೋದು. ಹಾಗಾದ್ರೆ ಆ ಕ್ರಿಯೆಗೆ ಬೇಕಾದ ಅರಿವು ಯಾವುದು, ಆ ಕ್ರಿಯೆಗೆ ಬೇಕಾಗಿರ್ತಕ್ಕಂತಹ ಜ್ಞಾನದ ನೆಲೆಗಳು ಯಾವುದು ಅನ್ನೋದು ಮುಂದಿನ ಆ ಸಾಲುಗಳ ಮುಂದಿನ ಭಾಗಗಳು ನಮಗೆ ತಿಳಿಸ್ತವೆ. ಮೊದಲನೇ ಸಾಲಲ್ಲಿ ಅರೀರೈ ದೇಹದ ವಿಚಾರವ ಅನ್ನೋ ಪದ ಬರುತ್ತೆ. ದೇಹದ ವಿಚಾರವನ್ನ ಅಂದ್ರೆ ಶಾಕ್ತ ಪಂಥ, ಶಾಕ್ತ ಧರ್ಮ ಏನ್ ಹೇಳುತ್ತೆ ಅಂದ್ರೆ, ವಿತೌಟ್ ಶಕ್ತಿ ದೇರ್ ಇಸ್ ನೋ ಶಿವ ಅಂತ ಹೇಳುತ್ತೆ. ಶೈವರು ಶಿವನಿಲ್ಲದೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಶಾಕ್ತರು ಶಕ್ತಿ ಇಲ್ಲದೆ ಶಿವನಿಲ್ಲ ಅನ್ನುವಂಥ ನೆಲೆಯಲ್ಲಿ ಬಂದಿರತಕ್ಕಂತಹ ಒಂದು ತತ್ವಜ್ಞಾನ. ತಾಯಿ ಪ್ರಕೃತಿ ತ್ರಿಗುಣಾತ್ಮಕಳಾದಂತಹ ಈ ನೆಲ, ಈ ಭೂಮಿ, ಈ ದೇಹ, ಈ ಬದುಕು, ಇದರ ಮೂಲಕವೇ ನಿರಾಕಾರವಾಗಿರ್ತಕ್ಕಂಥದ್ದನ್ನ ನಾನು ಪಡೆಯೋದಕ್ಕೆ ಸಾಧ್ಯ. ಹಾಲಿನಿಂದ ತುಪ್ಪವನ್ನ ಪಡೆಯುವುದು ಹೇಗೋ ಹಾಗೆ ಪ್ರಕೃತಿಯಿಂದ ನಾವು ಅನಂತತೆಯನ್ನ ಪಡೀಬಹುದು, ಆನಂದವನ್ನ ಪಡೀಬಹುದು ಅನ್ನುವಂತಹ ಜೀವಕೇಂದ್ರಿತವಾದ, ದೇಹದ ಮೂಲಕವೇ ದೇವನನ್ನ ಕಾಣಬಹುದಾದ ಒಂದು ತತ್ವಜ್ಞಾನವನ್ನ ಚಿದಾನಂದ ಅವಧೂತರು ಈ ಪದ್ಯದಲ್ಲಿ ಕೊಡ್ತಾರೆ. ದೇಹದ ವಿಚಾರ ಅಂತ ಹೇಳಿದ ತಕ್ಷಣನೇ, ದೇಹ ಅಂದ ತಕ್ಷಣನೇ ಅಲ್ಲೊಂದು ಸೃಷ್ಟಿಕ್ರಿಯೆ. ತಾಯಿ ತಂದೆ ಸೇರಿ ಈ ಒಡಲನ್ನ ಕೊಡ್ತಕ್ಕಂಥ ವಿಧಾನ, ಆ ಒಡಲು ಬರುವ ವಿಧಾನ ಇದೆಯಲ್ಲ, ಅದು ವಿಜ್ಞಾನದ ಪರಿಭಾಷೆಯಲ್ಲಿ ಹೇಳಿದ್ರೆ XY XX ಕ್ರೋಮೋಸೋಮ್ಸ್ ಗಳಿಂದ ಜೈಗೋಟ್ ಆಗಿ ಭ್ರೂಣ ಆಗಿ
9 ತಿಂಗಳು 9 ದಿನ ತಾಯಿಯ ಹೊಟ್ಟೆ ಒಳಗಿದ್ದು ಹೊರಗೆ ಬರುವ ಈ ಶರೀರ, ಮತ್ತು ಈ ಶರೀರದ ವಿಚಾರ ಅಂದ್ರೆ ಈ ಶರೀರದ ಸ್ವರೂಪ ಯಾವುದು ಮತ್ತು ಈ ಜಗತ್ತಿನ ಸ್ವರೂಪ ಯಾವುದು ಅನ್ನೋದರ ಆಧ್ಯಾತ್ಮಿಕವಾದ ಅದ್ವೈತದ ನೆಲೆಯ ವರ್ಣನೆಗಳು ಆರಂಭದಲ್ಲೇನೆ ಚಿದಾನಂದ ಅವಧೂತರು ಕೊಡ್ತಾರೆ. ಅದನ್ನ ಶಿವಪುರದ ವರ್ಣನೆಯಲ್ಲಿ ಬರುತ್ತೆ. ದೇವಿ ಪುರಾಣದ ಶಿವಪುರದ ವರ್ಣನೆ, ರಜತಾದ್ರಿಯ ವರ್ಣನೆಗಳು ಬಂದಾಗ ಅಲ್ಲಿ ಹೊರಗಿರ್ತಕ್ಕಂಥ ಬೆಟ್ಟ, ನೀರು, ಗುಡ್ಡ, ಪರ್ವತ, ಸೂರ್ಯ, ಚಂದ್ರ, ನಕ್ಷತ್ರ, ಏನು ಯೂನಿವರ್ಸಲ್ ಏನಿದೆಯೋ ಆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಸಂಗತಿಗಳು ನಮ್ಮ ದೇಹದ ಒಳಗೆಯೂ ಇದೆ ಅನ್ನುವಂತಹ ದೇಹ ಬೇರೆ ಅಲ್ಲ, ವಿಶ್ವ ಬೇರೆ ಅಲ್ಲ ಅನ್ನುವ ನೆಲೆಯ ಚಿತ್ರಣಗಳನ್ನ ಚಿದಾನಂದ ಅವಧೂತರು ಪ್ರಾರಂಭದಲ್ಲೇನೆ ಶಿವಪುರದ ವರ್ಣನೆ, ರಜತಾದ್ರಿಯ ವರ್ಣನೆಯ ಸಂದರ್ಭದಲ್ಲಿ ಕಟ್ಕೊಡ್ತಾರೆ. ಆದ್ರಿಂದ ನಾವು ಈ ದೇಹದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ನಿಜಗುಣ ಶಿವಯೋಗಿಗಳಿರ್ಬೋದು ಅಥವಾ ಇಡೀ ವಚನ ಚಳುವಳಿಯ ಸಂದರ್ಭದಲ್ಲಿ ಕಂಡ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಹೀಗೆ ಶರೀರಕ್ಕೆ ಕುರಿತಂತಹ ಒಡಲ ಮೀಮಾಂಸೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುತ್ತೆ. ಹಾಗಾಗಿ ದೇಹದ ವಿಚಾರ ಅನ್ನೋ ಶಬ್ದವನ್ನು ಇಟ್ಕೊಂಡೇನೆ ಒಂದು ಸುದೀರ್ಘವಾದ ಪುಸ್ತಕವನ್ನ ಬರೆಯಬಹುದಾದಷ್ಟು ವಿಸ್ತಾರ ಇದೆ. ಅದೊಂದು ಒಡಲ ಮೀಮಾಂಸೆ. ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಉಳಿದಿದ್ದನ್ನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಅನ್ನುವಂತ ಹಿನ್ನೆಲೆಯಲ್ಲಿ ಅರಿರೈ ದೇಹದ ವಿಚಾರವ ಅನ್ನೋದು ಮೊದಲನೇ ಸಾಲು. ಎರಡನೇ ಸಾಲು ಮರೆಯಿರೈ ಜಾಗೃತ ಸುಷುಪ್ತಿಯ. ಮರೆಯಿರೈ ಜಾಗೃತ ಸುಷುಪ್ತಿಯ ಅಂತ ಬಂದಾಗ ಇದು ಮನಸ್ಸನ್ನ ಕುರಿತು ಮಾತನಾಡ್ತಾ ಇದೆ. ಮೊದಲನೇ ಸಾಲು ದೇಹವನ್ನ ಕುರಿತು ಮಾತನಾಡ್ತಾ ಇದ್ರೆ, ಎರಡನೇ ಸಾಲು ಮನಸ್ಸನ್ನ ಕುರಿತು ಮಾತಾಡ್ತಾ ಇದೆ. ಮೊದಲನೇ ಸಾಲು ಮ್ಯಾಟರ್ ಅನ್ನ ಕುರಿತು ಮಾತಾಡ್ತಾ ಇದ್ರೆ, ಎರಡನೇ ಸಾಲು ಸ್ಪಿರಿಟ್ ಅನ್ನ ಕುರಿತು ಮಾತನಾಡ್ತಾ ಇದೆ. ಮೊದಲನೇ ಸಾಲು ಮಣ್ಣನ್ನ ಕುರಿತು ಮಾತಾಡ್ತಾ ಇದ್ರೆ, ಎರಡನೇ ಸಾಲು ಮಡಕೆಯಾಗುವ ಬಗೆಯನ್ನ ಕುರಿತು ಮಾತನಾಡ್ತಾ ಇದೆ. ಹಾಗಾಗಿ ಮನಸ್ಸಿಗೆ 4 ಸ್ಥಿತಿಯನ್ನು ಹೇಳ್ತೀವಿ. ಎಚ್ಚರ, ಸುಪ್ತಿ, ಸುಷುಪ್ತಿ, ಸಮಾಧಿ ಅಂತ 4 ಬೇರೆ ಬೇರೆ ನೆಲೆಯನ್ನ ಮನೋವಿಜ್ಞಾನದಲ್ಲಿ ಗುರುತಿಸಿದ್ದಾರೆ ಮತ್ತು ಸಾಹಿತ್ಯ ಸಂದರ್ಭದಲ್ಲಿ ಗುರುತಿಸಿದ್ದಾರೆ. ಮರೆಯಿರೈ ಜಾಗೃತ ಮತ್ತು ಸುಷುಪ್ತಿಯ ಅಂತ ಆದಾಗ, ಜಾಗೃತವನ್ನ ಮರೆತು ಸುಷುಪ್ತಿಯನ್ನ ಮರೆತು ನಾವು ತಲುಪುವ ಸ್ಥಿತಿ ಯಾವುದು ಅಂದ್ರೆ ಅದು ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಯನ್ನ ತಲುಪುವುದು ಒಂದು ಅಧ್ಯಾತ್ಮದ ಅಥವಾ ಏಕಾಗ್ರತೆಯ ಅದ್ವೈತದ ನೆಲೆಗೆ ಏರುವ ತುರಿಯ ಅವಸ್ಥೆಯನ್ನ ಅದು ಚಿತ್ರಿಸುತ್ತೆ. ಆದ್ರಿಂದ ಜಾಗೃತವನ್ನ ಮರೆತಾಗ, ಸುಷುಪ್ತಿಯನ್ನ ಮರೆತಾಗ ಸಮಾಧಿಯ ಬಾಗಿಲುಗಳು ತೆರೀತವೆ ಅನ್ನೋ ಹಿನ್ನೆಲೆ ಒಳಗೆ ಮರೆಯಿರೈ ಜಾಗೃತ್ ಸುಷುಪ್ತಿಯ ಅನ್ನೋ ಮಾತನ್ನ ಚಿದಾನಂದ ಅವಧೂತರು ಇಲ್ಲಿ ಬರೆದಿದ್ದಾರೆ. ಮತ್ತು ವಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಲ್ಲಿ ಕೂಡ ಗಾಹೆ ಅಂತ ಒಂದು ಬರುತ್ತೆ. ಯಾರಾದ್ರೂ ಬೈದ್ರು ಅಂತ ಹೇಳ್ಬೇಡ, ಯೋಚನೆ ಮಾಡ್ಬೇಡ, ಒಡಿಲಿಲ್ಲ, ಒಡೆದ್ರೆ ಕೈಕಾಲ್ ಮುರಿಲಿಲ್ಲ, ಕೈಕಾಲ್ ಮುರಿದ್ರೆ ಯಾವ್ದು ಜೀವ ತೆಗಿಲಿಲ್ಲ, ಜೀವ ತೆಗೆದ್ರೆ ಏನ್ ಮಾಡ್ಬೇಕು ಅಂದಾಗ ವಡ್ಡಾರಾಧನೆ ಹೇಳುತ್ತೆ, ನನ್ನ ಸಮಾಧಿ ಸ್ಥಿತಿಯನ್ನ ಇವರ ಕೈಯಿಂದ ಏನೂ ಮಾಡ್ಕೊಳಕ್ ಸಾಧ್ಯ ಆಗಲಿಲ್ಲ ಅಂತ ಯೋಚನೆ ಮಾಡು ಅನ್ನೋದು ವಡ್ಡಾರಾಧನೆಯ ಕಥೆಯಲ್ಲಿ ಬರ್ತಕ್ಕಂಥ ಮಾತು. ಹಾಗಾಗಿ ಆ ಸಮಾಧಿ ಅನ್ನೋದು ಸತ್ತಾಗ ತೆಗೆಯುವ ಗೋರಿ ಅಲ್ಲ, ಬದುಕಿದಾಗಲೇ ನಮ್ಮ ಮನಸ್ಸು ಏರಬಹುದಾದ ತುರಿಯಾವಸ್ಥೆಯ ಒಂದು ಎತ್ತರ. ಅದನ್ನ ಇಲ್ಲಿ ಎರಡನೇ ಸಾಲಲ್ಲಿ ಚಿತ್ರಿಸ್ತಾರೆ. ಮೂರನೇ ಸಾಲಲ್ಲಿ ತೊರೆಯಿರೈ ಆಲಸ್ಯದ ಮಂದತ್ವವೆಂಬುವುದ ಅನ್ನೋ ಮಾತು ಬರುತ್ತೆ. ತೊರಿಬೇಕಾಗಿರೋದು, ಕಳ್ಕೋಬೇಕಾಗಿರೋದು ಯಾವುದು ಅಂದ್ರೆ ಆಲಸ್ಯ, ಇನ್ನೊಂದು ಮಂದತ್ವ. ಅಂದ್ರೆ ನಮ್ಮ ಕ್ರಿಯಾಶೀಲತೆಯನ್ನ ನಾಶ ಮಾಡುವ 2 ಶತ್ರುಗಳು ಯಾವುದು ಅಂದ್ರೆ ಒಂದು ಸೋಮಾರಿತನ, ಇನ್ನೊಂದು ಜಡತ್ವ. ಆದ್ರಿಂದ ಈ ಆಲಸ್ಯ ಮತ್ತು ಮಂದತ್ವ ದೇಹದ ಕಾರಣಕ್ಕಾಗಿ ಮನಸ್ಸಿಗೆ ಬರ್ಬೋದು ಅಥವಾ ಮನಸ್ಸಿನ ಕಾರಣಕ್ಕಾಗಿ ದೇಹಕ್ಕೆ ಬರ್ಬೋದು. ದೇಹ ಮತ್ತು ಮನಸ್ಸು ಎರಡಕ್ಕೂ ಕೂಡ ಈ ಆಲಸ್ಯ ಅಥವಾ ಮಂದತ್ವ ಅನ್ನೋದು ಬಂದಾಗ ನಮ್ಮ ಚಲನಶೀಲತೆಯನ್ನ ಅದು ತಡೀತವೆ. ಹಾಗಾಗಿ ಅವುಗಳನ್ನ ನಾವು ಕಳ್ಕೋಬೇಕಾಗಿದೆ ಅನ್ನೋದು ನಮ್ಮ ಯಾತ್ರೆಗೆ ಎದುರಾಗಬಹುದಾದ ಅಡ್ಡಿ, ನಮ್ಮ ಚಲನೆಗೆ ಎದುರಾಗಬಹುದಾದ ಅಡ್ಡಿ. ಆ ಅಡ್ಡಿ ಆತಂಕಗಳನ್ನ ಕಳೆದುಕೊಳ್ಬೇಕಾಗಿರ್ತಕ್ಕಂತಹ ಬಗೆಯನ್ನ ಆ ಅಶರೀರವಾಣಿ ಹರಿಹರ ಬ್ರಹ್ಮರಿಗಳಿಗೆ ಹೇಳ್ತಾ ಇದೆ. ಆದ್ರಿಂದ ತೊರೆಯಿರೈ ಆಲಸ್ಯದ ಮಂದತ್ವವೆಂಬುವುದ ಅನ್ನೋದು 3ನೇ ಸಾಲಲ್ಲಿ ಬರ್ತಕ್ಕಂಥ ಮಾತು. ಇನ್ನು 4ನೇ ಸಾಲಲ್ಲಿ ಕರೆಯಿರೈ ದೇವಿಯನು ಬಗೆ ಬಗೆ ಅನ್ನೋ ಸಾಲು ಬರುತ್ತೆ. ಈ ದೇವಿ ಯಾರು ಅಂತ ಬಂದಾಗ ಚಿದಾನಂದ ಅವಧೂತರ ದೃಷ್ಟಿಯಲ್ಲಿ ದೇವಿ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ದೇವಿ ಬೇರೆ ಅಲ್ಲ, ಅಜಾಂಡ ಬೇರೆ ಅಲ್ಲ. ದೇವಿ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ. ಅಂದ್ರೆ ಈ ಪ್ರತಿಯೊಂದರಲ್ಲೂ ದೇವಿ ಇದ್ದಾಳೆ. ಆ ದೇವಿ ಇಲ್ಲದ ಜಾಗವೇ ಇಲ್ಲ. ಮತ್ತು ಆ ದೇವಿಯನ್ನ ಎಲ್ಲದರಲ್ಲೂ ಕಾಣಬಹುದಾದ ಒಂದು ವಿರಾಟ ರೂಪವನ್ನ ಇಡೀ
ಪುರಾಣದ ಉದ್ದಕ್ಕೂ ಕೂಡ ಮುಂದೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕರೈರೈ ದೇವಿಯನು ಬಗೆ ಬಗೆ, ಬಗೆ ಬಗೆ ಅನ್ನುವಂತಹ ಪದಕ್ಕೆ ಎರಡು ಅರ್ಥ ಬರುತ್ತೆ. ಒಂದು ಬಗೆ ಬಗೆ ಅಂದ್ರೆ ರೀತಿಯಲ್ಲಿ, ಹಲವು ರೀತಿಯಲ್ಲಿ, ಅದು ಪ್ರಾರ್ಥನಾ ರೀತಿಯಲ್ಲಿರ್ಬಹುದು, ಪೂಜೆಯ ರೀತಿಯಲ್ಲಿರ್ಬಹುದು, ಇನ್ನು ಯಾವ್ಯಾವ ರೀತಿಯಿಂದ ಅವಳನ್ನು ಕರೆಯೋದಕ್ಕೆ ಸಾಧ್ಯವೋ ಆ ರೀತಿಯಿಂದ ನೀವು ಕರೀರಿ. ಅದು ಕಾವ್ಯದ ಮೂಲಕ ಇರಬಹುದು ಅಥವಾ ಬೈಗುಳದ ಮೂಲಕ. ಆಸಾದಿ ಪದಗಳಲ್ಲಿ ಬಂದ್ರೆ ನಮ್ಮಲ್ಲಿ ದೇವಿಯನ್ನ ಬೈಗುಳದ ಮೂಲಕ, ನಿಂದಾಸ್ತುತಿಯ ಮೂಲಕ ಕರೀತಕ್ಕಂಥದ್ದನ್ನು ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಬಗೆ ಬಗೆ ಅನ್ನೋದು ಒಂದು ರೀತಿಯಲ್ಲಿ ಅಂತ ಒಂದರ್ಥ ಆದ್ರೆ, ಇನ್ನೊಂದರ್ಥ ಮನಸ್ಸು. ಬಗೆ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ ಇದೆ. ಮನಸ್ಸಿಟ್ಟು ಅವಳನ್ನ ಕರಿಬೇಕು. ನಂಬದೆ ನಚ್ಚದೆ ಬರಿದೆ ಕರೆದಡೆ ಓ ಎನ್ನುವನೆ ಅಂತ ಹೇಳುವ ವಚನಕಾರರ ಮಾತನ್ನ ನಾವು ನೋಡಿದಾಗ, ನಾವು ನಮ್ಮ ಮನಸ್ಸನ್ನ ಇಟ್ಟು ಕೆಲಸ ಮಾಡಬೇಕು, ಮನಸ್ಸನ್ನ ಇಟ್ಟು ತಿಳುವಳಿಕೆಯನ್ನ ಪಡಿಬೇಕು, ಮನಸ್ಸನ್ನ ಇಟ್ಟು ಪೂಜೆ ಮಾಡಬೇಕು, ಮನಸ್ಸನ್ನ ಇಟ್ಟು ದೇವಿಯನ್ನ ಕರಿಬೇಕು ಅನ್ನೋದು ಬಗೆ ಅನ್ನುವಂಥ ಪದಕ್ಕೆ ಇರುವ ಎರಡನೇ ಅರ್ಥ ಸಾಧ್ಯತೆ. ಮೂರನೇ ಅರ್ಥ ಸಾಧ್ಯ ಬಗದು, ಬಗೆ ಬಗೆದು. ಅದನ್ನ ಒಂದು ರೀತಿಯ ಉತ್ಖನನದ ತರ, ಒಂದು ರೀತಿಯ ಶೋಧದ ತರ, ಆ ಈರುಳ್ಳಿ ಸಿಪ್ಪೆಯನ್ನ ಸುಲಿದು ಬಟ್ಟ ಬಯಲನ್ನ ನೋಡುವ ಹಾಗೆ ಅನ್ನುವ ಅನೇಕ ಶ್ಲೇಷಾರ್ಥಗಳಲ್ಲಿ ಪ್ರಾಯೋಗಿಕ ವಿಮರ್ಶೆಯ ನೆಲೆಯಲ್ಲಿ ಶಬ್ದಶಕ್ತಿ ಇರ್ತಕ್ಕಂಥ ಅನಂತ ಸಾಧ್ಯತೆಗಳನ್ನ ನಾವು ಗಮನಿಸ್ಬೋದು. ಅದರಿಂದ ದೇವಿ ಅನ್ನೋ ಪದ ದೇವತೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ದೇವಿ ಅನ್ನೋ ಪದ ತಾಯಿ ಅನ್ನೋ ಅರ್ಥ ತಗೋಬಹುದು. ದೇವಿ ಅನ್ನೋ ಪದ ಹೆಣ್ಣು, ದೇವಿ ಅನ್ನೋದಕ್ಕೆ ಪ್ರಕೃತಿ, ದೇವಿ ಅನ್ನೋದಕ್ಕೆ ಭೂಮಿ, ದೇವಿ ಅನ್ನೋದಕ್ಕೆ ಶಕ್ತಿ. ಹೀಗೆ ದೇವಿ ಅನ್ನುವಂಥ ಶಬ್ದಕ್ಕಿರಬಹುದಾದಂತ ಹಲವಾರು ತಾತ್ವಿಕ ಅರ್ಥಗಳು ಮತ್ತು ಸಂಬಂಧದ ಭಾವನಾತ್ಮಕ ಅರ್ಥಗಳನ್ನ ನಾವು ತೆಗೆದುಕೊಳ್ತಾ ಹೋದ್ರೆ ಕರೈರೈ ದೇವಿಯನು ಅನ್ನುವಂತಹ ದೇವಿ ಅನ್ನೋ ಶಬ್ದದ ಅರ್ಥ ವಿಸ್ತಾರಗಳು ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಬಗೆ ಬಗೆ ಅನ್ನುವಂತಹ ದ್ವಿರುಕ್ತಿ ಎರಡು ಸಾರಿ ಆ ಪದವನ್ನ ಬಳಸೋದ್ರ ಮೂಲಕ ಆ ಬಗೆ ಅನ್ನುವಂಥ ಪದಕ್ಕಿರಬಹುದಾದಂತಹ ಅರ್ಥ ವೈಶಾಲ್ಯತೆಗಳು, ಶ್ಲೇಷಾರ್ಥಗಳು, ಧ್ವನಿತಾರ್ಥಗಳು ನಮ್ಮ ಈ ಕಾವ್ಯದ ಸೊಬಗನ್ನ ಮತ್ತು ಅಧ್ಯಾತ್ಮದ ಮಾರ್ಗವನ್ನ ನಮಗೆ ತೆರೀತವೆ. ಐದನೇ ಸಾಲು ಬಹಳ ಮಹತ್ವದ್ದು. ಸುರೀರೈ ಆನಂದ ಬಾಷ್ಪವ, ಬಹಳ ಮುಖ್ಯವಾದ ಘಟ್ಟ ಇದು. ಸುರೀರೈ ಆನಂದ ಬಾಷ್ಪವ. ಈ ಅಧ್ಯಾತ್ಮ ಬೇಕಾಗಿರೋದು, ಧರ್ಮ ಬೇಕಾಗಿರೋದು, ಮತ ಬೇಕಾಗಿರೋದು, ಪುರಾಣ ಬೇಕಾಗಿರೋದು, ಪೂಜೆ ಬೇಕಾಗಿರೋದು, ಓದು ಬೇಕಾಗಿರೋದು, ದುಡಿಮೆ ಬೇಕಾಗಿರೋದು, ದುಡ್ಡು ಬೇಕಾಗಿರೋದು, ಹೆಂಡತಿ ಎಲ್ಲವೂ ಬೇಕಾಗಿರೋದು ಯಾತಕ್ಕೆ ಅಂದ್ರೆ ಅಲ್ಟಿಮೇಟ್ ಆನಂದ 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 ಆನಂದ. ಆ ಆನಂದವನ್ನ ಗಳಿಸುವುದಕ್ಕಾಗಿ ಬೇಕು. ಆನಂದ ಯಾಕೆ ಬೇಕು ಅಂದ್ರೆ ದುಃಖವನ್ನ ಕಳೆಯುವ ಶಕ್ತಿ ಇರೋದು ಆನಂದಕ್ಕೆ ಮಾತ್ರ. ಕೋಪವನ್ನ ಕಳೆಯುವ ಶಕ್ತಿ ಇರೋದು ಆನಂದಕ್ಕೆ ಮಾತ್ರ. ಮನೋವಿಜ್ಞಾನದಲ್ಲೂ ಕೂಡ ಮೂರನ್ನ ನೆಗೆಟಿವ್ ಫೀಲಿಂಗ್ಸ್ ಅಂತ ಕರೀತಾರೆ, ಭಯ, ದುಃಖ, ಕೋಪ. ಮೂರನ್ನ ಪಾಸಿಟಿವ್ ಫೀಲಿಂಗ್ಸ್ ಅಂತ ಕರೀತಾರೆ, ಅದು ಧೈರ್ಯ, ಆನಂದ ಮತ್ತು ತಾಳ್ಮೆ. ಹೀಗೆ ನಮ್ಮ ಮನಸ್ಸಿನ ಯಾತ್ರೆ, ನಮ್ಮ ದೇಹದ ಯಾತ್ರೆ, ನಮ್ಮ ಜೀವನದ ಯಾತ್ರೆಯಾಗಿ, ಲೋಕದ ಯಾತ್ರೆಯಾಗಿ, ಲೋಕೋತ್ತರದ ಯಾತ್ರೆಯಾಗುವ ನೆಲೆಗೆ ಈ ಆನಂದ ಅನ್ನೋ ಪದ ಕರ್ಕೊಂಡು ಹೋಗುತ್ತೆ. ಕುವೆಂಪು ಅವರ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅನ್ನಮಯದಿಂದ ಹಿಡಿದು ಆನಂದಮಯದವರೆ ಇರ್ತಕ್ಕಂಥ ಪಂಚಕೋಶಗಳ ಹಿನ್ನೆಲೆಯಲ್ಲೂ ಕೂಡ ಇದನ್ನು ಅರ್ಥ ಮಾಡ್ಕೋಬಹುದು. ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಬೇಕು. ಕೇವಲ ಆನಂದ ಅನ್ನೋದು ಇಟ್ ಇಸ್ ನಾಟ್ ಎ ಸ್ಟೇಟ್ಮೆಂಟ್, ಇಟ್ ಇಸ್ ಎ ಎಕ್ಸ್ಪೀರಿಯನ್ಸ್. ಪ್ರೀತಿ ಅನ್ನೋದು ಇಟ್ ಇಸ್ ನಾಟ್ ಎ ಸ್ಟೇಟ್ಮೆಂಟ್, ಇಟ್ ಇಸ್ ಎಕ್ಸ್ಪೀರಿಯನ್ಸ್. ಪ್ರೀತಿ ಅನ್ನೋದು ಇದು ಸಿಂಬಲ್ ಅಲ್ಲ, ಪ್ರೀತಿ ಅನ್ನೋದೊಂದು ಕಾಣಿಕೆಯ ವಸ್ತು ಅಲ್ಲ, ಆನಂದ ಅನ್ನೋದು ಮ್ಯಾಟರ್ ಅಲ್ಲ, ಆನಂದ ಅನ್ನೋದು ವರ್ಡ್ ಅಲ್ಲ, ಆನಂದ ಅನ್ನೋದು ಮೀನಿಂಗ್ ಅಲ್ಲ, ಆನಂದ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ನ ಅನುಭವ ಅಂತ ಕರಿತೀವಿ. ಅಲ್ಲಮ್ಮ ಅದನ್ನ ಮೂಗ ಕಂಡ ಕನಸು ಅಂತ ಕರೀತಾರೆ. ಆಮೇಲೆ ಅವನಿಗೆ ಇನ್ನೂ ಬಹಳ ಹೇಳಪ್ಪ ಅಂತ ಕೇಳಿದ್ರೆ ಕಪ್ಪೆ ಆಕಾಶವ ನುಂಗಿದಂತೆ ಅಂತ ಹೇಳ್ತಾರೆ. ಅದನ್ನೇ ದಾಸಿಮಯ್ಯ ಅನುಭಾವವಿಲ್ಲದೆ ತನು ಎಳತಟವಾದುದಯ್ಯ, ಅನುಭಾವವಿಲ್ಲದೆ ಮನ ಎಳತಟವಾದುದಯ್ಯ ಅನ್ನುವಂಥ ಮಾತನ್ನ ಬಳಸ್ತಾರೆ. ಈ ಆನಂದ ಅನ್ನೋದು ಯಾವುದು ಅಂತ ಹೇಳಿದ್ರೆ ಆ ತತ್ವಮಸಿ ಅಂದಾಗ ಆ ಅಸಿ ಅಂತ ಹೇಳಿದ್ವಲ್ಲ, ಆ ಅಸಿ ಅನ್ನೋದು ಏನು ಅಂದ್ರೆ ತತ್ ಅಂದ್ರೆ ಈಶ್ವರ, ತ್ವಂ ಅಂದ್ರೆ ಜೀವ, ಅಸಿ ಅಂದ್ರೆ ಸಚ್ಚಿದಾನಂದ ರೂಪದ ನೆಲೆಗೆ ಏರಿದ ಅನುಭಾವದ ಸ್ಥಿತಿ ಅಂತೇಳಿ ಚಿದಾನಂದ ಅವಧೂತರು 18ನೇ ಅಧ್ಯಾಯದಲ್ಲಿ ಅದನ್ನ ಅವ್ರು ಬರೀತಾರೆ. ಆ 18ನೇ ಅಧ್ಯಾಯದ ಪದ್ಯ ಹೀಗಿದೆ: ಕೇಳು ವೃಷಭನೆ, ಜೀವನ್ಮುಕ್ತಿಗೆ ಮೂಲವದು ತತ್ವಮಸಿ. ವಾಕ್ಯವು ಕೇಳು ವೃಷಭನೆ, ಜೀವನ್ಮುಕ್ತಿಗೆ ಮೂಲವದು ತತ್ವಮಸಿ. ವಾಕ್ಯವು ಮೇಲೆ ತಿಳಿಯಲಿಬೇಕು ತತ್ಪದ
ಈಶ್ವರತ್ವವದು, ಹೇಳುವೆನು ತ್ವಂ ಜೀವತನವಿದು. ಏಳಿಸಿಯೇ ಕಳೆದು ಉಳಿಯಲ್ ಎರಡನ್ನ ಕಳೆದು ಉಳಿಬೇಕು. ಅಲ್ಲಿ ತತ್ತು ಇಲ್ಲ, ತ್ವಮ್ಮೂ ಇಲ್ಲ, ಅಂಗವೂ ಇಲ್ಲ, ಲಿಂಗವೂ ಇಲ್ಲ, ಅದು ಬಟ್ಟ ಬಯಲು, ಅದು ಶೂನ್ಯ. ಹಾಗಾಗಿ ಎರಡನ್ನು ಕಳೆದು ಉಳಿಯಲು ಲೋಲ ಜೀವನ್ಮುಕ್ತಿಯದು ತಾನ್ ಅದುವೆ ಅಸಿ ಎಂದ ಅನ್ನೋ ಪದ್ಯವನ್ನ 18ನೇ ಅಧ್ಯಾಯದ 27ನೇ ಪದ್ಯದಲ್ಲಿ ಬರೀತಾರೆ. 28ನೇ ಪದ್ಯವು ಕೂಡ ಅದರದೇ ಜೀವನ್ಮುಕ್ತಿಯ ವರ್ಣನೆಯನ್ನ ಕೊಡ್ತಾರೆ. ಹೀಗೆ ಜೀವದ ಸೃಷ್ಟಿಯ ಮೊದಲ ಅಧ್ಯಾಯದಿಂದ ಹಿಡಿದು ಜೀವನ್ಮುಕ್ತಿಯ ಕಡೆಯ ಅಧ್ಯಾಯದವರಿರ್ತಕ್ಕಂಥ ಇಡೀ ಪುರಾಣದ ಚಿತ್ರ, ಆ ಸ್ಥಿತಿಯನ್ನ ತಲುಪುವ ದಾರಿ ಯಾವುದು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ. 1ನೇ ಅಧ್ಯಾಯದ 55ನೇ ಪದ್ಯ ಇದು. ಸುರೀರೈ ಆನಂದ ಭಾಷ್ಪವ. ಈ ಆನಂದ ಭಾಷ್ಪ ಇದೆಯಲ್ಲ, ನಮ್ಮ ಕಣ್ಣಲ್ಲಿ ಆನಂದದ ನೀರು ಹರಿಯುವಾಗ ಎದೆ ಒಳಗೆ ಆನಂದ, ಚಿತ್ತದೊಳಗೆ ಆನಂದ, ಬದುಕಿನೊಳಗೆ ಆನಂದ. ಅದು ಯಾವ ಆನಂದ ಅಂದ್ರೆ ದೇವಿಯನ್ನ ಕಂಡ ಆನಂದ, ಆ ದೇವಿಯನ್ನ ಗಳಿಸಿದ ಆನಂದ, ಆ ದೇವಿಯನ್ನ ಪಡೆದ ಆನಂದ, ಬಹುಶಃ ಲೋಕದನ್ನ ಪಡೆದ ಆನಂದ. ಅಂಥ ಆನಂದದ ಸ್ಥಿತಿಗೇರಿದಾಗ ಕಡೇ ಸಾಲ ಹೇಳ್ತಾರೆ ಚಿದಾನಂದ ಅವಧೂತರು, ಬೆರೈರೈ ಮಹಾವಿದ್ಯದಲ್ಲಿ ಮನವ ಎಂದುದು ಅಶರೀರ. ಈ ಮಹಾವಿದ್ಯದಲ್ಲಿ ಬೆರೆಯಬೇಕಾಗಿರುವುದು ದೇಹವನ್ನಲ್ಲ, ಮನಸ್ಸನ್ನ ಬೆರಿಬೇಕಾಗಿದೆ. ಆ ಬೆರೆತಾಗ ಆ ಬೆರೆಯುವಿಕೆ ಹೇಗಿರುತ್ತೆ ಅಂದ್ರೆ ಅದು ಎರಡಲ್ಲದ ಸ್ಥಿತಿಗೆ ಹೋಗುತ್ತೆ. ಆಗ ದೇವಿ ಬೇರೆಯಲ್ಲ, ದೇಹ ಬೇರೆಯಲ್ಲ. ಇದನ್ನೇ ಚಿದಾನಂದ ಅವಧೂತರು ಬೇರೆ ಪದ್ಯಗಳಲ್ಲಿ ಬರುತ್ತೆ. ದೇವಿ ದೇವರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಮುಖ್ಯವಾದ ಮಾತು. ಆದ್ರಿಂದ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಇಸ್ ಇಕ್ವಲ್ಡ್ ಸಚ್ಚಿದಾನಂದ ಅನ್ನೋ ಸ್ಥಿತಿ ಬರುತ್ತೆ. ಸತ್ ಅಂದ್ರೆ ಅದು, ಚಿತ್ ಅಂದ್ರೆ ಇದು, ಅವೆರಡೂ ಸೇರಿದಾಗ ಆಗುವ ಆಗೋದಲ್ಲ, ಮತದ ಮಿಲನದಿಂದ ಆಗೋದಲ್ಲ, ದೇಹದ ಮಿಲನದಿಂದ ಆಗೋದಲ್ಲ, ಅಥವಾ ವ್ಯಷ್ಟಿಯ ಮಿಲನದಿಂದಾಗೋದಲ್ಲ. ವ್ಯಷ್ಟಿ ಮತ್ತು ಸಮಷ್ಟಿ, ವ್ಯಷ್ಟಿ ಮತ್ತು ಸಮಷ್ಟಿ ಒಂದಾಗಿ ವ್ಯಷ್ಟಿಯೇ ಸಮಷ್ಟಿಯಾಗುವ ಹಾಗೆ ಅದು ವಿಕಾಸ ಆದಾಗ, ಅನಂತವಾದಾಗ, ಬಹುಶಃ ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಆಗು 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 ಓ ನನ್ನ ಚೇತನ, ಆಗು ನೀ ಅನಿಕೇತನ ಅಂತ ಯಾವ ಕುವೆಂಪು ಅನಿಕೇತನ ತತ್ವದಲ್ಲಿ ಹೇಳ್ತಾರೆ. ಬಹುಶಃ ಅಂಥ ಒಂದು ಅನಿಕೇತನ ಸ್ಥಿತಿಗೆ ತಾಯಿಯ ಕರುಣೆಯಿಂದ, ತಾಯಿಯ ಪ್ರೀತಿಯಿಂದ, ತಾಯಿಯ ಕೊಡುಗೆಯಿಂದ, ತಾಯಿಯ ರಕ್ತದ ಕಣಕಣಗಳಿಂದ, ಅವಳ ಮೊಲೆ ಹಾಲಿನ ಅಮೃತ ಬಿಂದುಗಳಿಂದ ಪ್ರತಿ ಜೀವವು ಈ ಭೂಮಿಗೆ ಬಂದಿದೆ ಮತ್ತು ಈ ಭೂಮಿ ತಾಯಿಯ ಒಡಲಲ್ಲಿ ಬದುಕ್ತಾ ಇದೆ ಮತ್ತು ಈ ಭೂಮಿ ತಾಯಿಯ ಒಡಲಲ್ಲೇ ಇದು ಲಯವಾಗುತ್ತೆ. ಆದ್ರಿಂದ ಅವಳಿಂದನೇ ಬಂದಿರೋ ಶರೀರ, ಅವಳ ಜೊತೆಗೆ ಬದುಕ್ತಾ ಅರ್ಥ ಮಾಡ್ಕೊಳ್ತಾ ಅವಳೇ ಆಗಿ ಬಹುಶಃ ಅನಂತಗೊಳ್ಳುವಂತಹ ಒಂದು ದೇವಿ ಪುರಾಣ ಭಾರತದ ಅತ್ಯಂತ ಪುರಾತನವಾದ ಶಾಕ್ತ ಪರಂಪರೆ. ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಮಾತೃದೇವತೆಯ ಆರಾಧನೆ ಕಲ್ಟಿಂದನೇ ಪ್ರಾರಂಭ ಆದಂತಹ ಇದು ಜಗತ್ತಿನ ಅನೇಕ ಕಡೆ ಮಾತೃ ಕಲ್ಟಿದೆ. ಅಂಥ ನೆಲೆಯಲ್ಲಿ ಇವತ್ತು ಈ ದೇವಿ ಪುರಾಣ ಅತ್ಯಂತ ಮಹತ್ವದ್ದು. ಬಹುಶಃ ಜನ್ನ ಯಶೋಧರ ಚರಿತೆಯಲ್ಲಿ ದೇವಿ ಜಾತ್ರೆಯನ್ನ ಎಷ್ಟೇ ಚಂಡಕರ್ಮಿ ಕ್ರೂರಿಯಾಗಿ ಚಿತ್ರಿಸಿದರೂ ಕೂಡ ಇವತ್ತೂ ಮಾರಿ ಹಬ್ಬ ಹಳ್ಳಿಗಳಲ್ಲಿ ನಡೆಯುತ್ತೆ ಮತ್ತು ಬಹುತೇಕ ಈ ದೇಶದ ತಳ ಸಮುದಾಯಗಳ ಕುಲದೈವ, ಮನೆದೈವ, ಮನದೈವ ಆ ತಾಯಿಯೇ ಆಗಿದ್ದಾಳೆ ಅನ್ನೋದು ಈ ದೇಶದ ಮೂಲ ಸಂಸ್ಕೃತಿಯ, ನೆಲ ಸಂಸ್ಕೃತಿಯ ಮಹತ್ವವನ್ನ ಅದು ತಿಳಿಸುತ್ತೆ. ಆದ್ರಿಂದ ಅಮ್ಮನನ್ನ ಕಡೆಗಳಿಸುವಂತಹ ಮನುಷ್ಯನಿಗೆ ಆನಂದವಿಲ್ಲ, ಹಾಗೇನೆ ತಾಯ್ನೆಲವನ್ನ ಕಡೆಗಳಿಸುವ ಮನುಷ್ಯನಿಗೂ ಕೂಡ ಆನಂದವಿಲ್ಲ. ಹಾಗಾಗೇನೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದು ರಾಮಾಯಣದಲ್ಲಿ ಬಂದಿರುವ ಮಾತು. ಇದಿಷ್ಟು ಈ ಪದ್ಯವನ್ನ ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಇಲ್ಲಿರುವ ಕ್ರಿಯೆಗಳು, ಎರಡನೇ ಭಾಗದಲ್ಲಿ ಬರ್ತಕ್ಕಂತಹ ಅದರ ವಿಚಾರದ ಪದಗಳು, ಆ ವಿಚಾರಕ್ಕಿರುವಂತಹ ಸಾಧ್ಯತೆಗಳು, ಇದನ್ನ ಅರ್ಥ ಮಾಡ್ಕೊಳ್ಳುತ್ತಾ ಹೋದಾಗ ಒಂದು ಪದ್ಯ ನಮಗೆ ಅನಂತ ಅನುಭವವನ್ನ ಕೊಡ್ತದೆ ಅನ್ನೋದು ಬಹುಶಃ ಒಂದು ಕಾವ್ಯಕ್ಕೆ, ಸಾಹಿತ್ಯಕ್ಕೆ, ಅದರಲ್ಲೂ ಅವಧೂತರಂತಹ ಒಬ್ಬ ಮಹಾನುಭಾವಿಗೆ ಇರ್ತಕ್ಕಂಥ ಶಕ್ತಿ ಅಂತ ಹೇಳ್ತಾ ಚಿದಾನಂದ ಅವಧೂತರ ಪಾದಗಳಿಗೆ ವಂದಿಸಿ ಅದನ್ನು ಅರ್ಪಿಸ್ತೇನೆ. ಹಾಗೆ ದೇವಿಗೆ ಈ ಮಾತುಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಪದ್ಯದ ಮುಖೇನ ಪ್ರಾಯೋಗಿಕ ವಿಮರ್ಶೆಯನ್ನು ನಡೆಸಿದಂತಹ ಶ್ರೀಯುತ ಬಿ ವಸಂತಕುಮಾರ್ ಅವರಿಗೆ ಧನ್ಯವಾದಗಳು.
ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ಪ್ರಶ್ನೆಗಳನ್ನ ಕೇಳಬಹುದು, ಸಂವಾದಕ್ಕೆ ಅವಕಾಶ ಇರ್ತದೆ. ನಿಮ್ಮ ಆಡಿಯೋ ಮತ್ತೆ ವಿಡಿಯೋವನ್ನ ಪ್ರಶ್ನೆ ಇದೆ ನೋಡಿ ಸರ್ ಅಲ್ಲಿ. ಹೇಳಿ. ಇರುವಿಕೆ ಮತ್ತು ಆಗುವಿಕೆಗಳು ಸರ್ ಇಲ್ಲಿ ಬಸವರಾಜ್ ಕೊಡಗುಂಟಿ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಇರುವಿಕೆ ಆಗುವಿಕೆ ಕಾಣಿಸ್ತಿಲ್ಲ, ಹೇಳ್ಬಿಡಿ. ಇರುವಿಕೆ ಮತ್ತು ಆಗುವಿಕೆಗಳನ್ನು ಎದುರುಬದುರಾಗುತ್ತಿವೆಯೇ ಇಲ್ಲಿ? ಇರುವುದರ ಕಡೆಯಿಂದ ಆಗುವಿಕೆಯ ಕಡೆಗಿನ ದಾರಿಯನ್ನು ಈ ಪದ್ಯ ಹೇಳುತ್ತಿದೆಯೇ? ಹಾಗಾದರೆ ಇರುವುದು ಎನ್ನುವುದರ ಬಗೆಗೆ ಈ ಪದ್ಯ ಇಲ್ಲವೇ? ಚಿದಾನಂದ ಅವಧೂತ ಏನು ಹೇಳುತ್ತದೆ? ಇರುವುದು ಬೇರೆಯಲ್ಲ, ಆಗುವುದು ಬೇರೆಯಲ್ಲ. ಆದರೆ ಇರುವುದು ಯಾವುದು ಅನ್ನುವ ಅರಿವು ಇಲ್ಲ. ಉದಾಹರಣೆಗೆ ಅಗ್ನಿ, ಉರಿ ಮತ್ತು ಹೊಗೆ ಎರಡೂ ಇದೆ. ಆ ಉರಿ ಇದೆಯಲ್ಲ ಅದು ಜ್ಞಾನ ಆಗಿದೆ, ಚಿಚ್ಚಕ್ತಿ ಆಗಿದೆ. ಹೊಗೆ ಇದೆಯಲ್ಲ ಅದು ಆಗಿದೆ. ದೇಹವೇ ನಾವು ಅಂತ ಅನ್ಕೊಂಡಿರೋದ್ರಿಂದ ಆ ಇರುವಿಕೆ ಅನ್ನೋದನ್ನ ಯಾವುದನ್ನು ಗ್ರಹಿಸಿದೀವಿ ಅಂದ್ರೆ, ಈ ದೇಹವೇ ನಾನು, ಇಲ್ಲಿರೋ ಸಂಕಟವೇ ನಾನು, ಸಾವು ನಾನು, ನೋವು ನಾನು ಅಂತೇಳಿ ಗ್ರಹಿಸಿರೋದ್ರಿಂದ ಮಾಯೆಯನ್ನೇ, ಹೊಗೆಯನ್ನೇ ಬೆಂಕಿ ಅಂತ ತಿಳ್ಕೊಂಡಿರುವ ಇರುವಿಕೆ ಇದೆಯಲ್ಲ, ಇದನ್ನ ಕಳ್ಕೊಂಡು ನಿಜವಾದ ಇರುವಿಕೆ ಯಾವುದು, ಸತ್ಯ ಯಾವುದು ಅಂತ ಹುಡುಕುವುದು ಆಗುವಿಕೆ ಅಷ್ಟೆ. ಹಾಗಾಗಿ ವಸಂತ್ ಕುಮಾರ್ ಅನ್ನೋದು ಹೆಸರು, ಆದ್ರೆ ನಾನಲ್ಲ. ಅದು ನನಗೆ ಹುಟ್ಟದಾಗ ಇಟ್ಟಿದ ಹೆಸರು. ಗಂಡು ಅಂತ ಹೇಳಿದರೆ ಅದಲ್ಲ, ಯಾವುದೋ ಜಾತಿ ಇದೆ ಅದಲ್ಲ. ಅದರಿಂದ ಯಾವುದನ್ನ ನಾನು ಇದೀನಿ ಅಂತ ಅನ್ಕೊಂಡಿದ್ದೀನೋ, ಯಾವುದು ಇರುವಿಕೆ ಅಂತ ಗ್ರಹಿಸಿದ್ದೀನೋ ಅದು ನನ್ನ ಗ್ರಹಿಕೆ ನಿಜವಾಗಿರುವ ಇರುವಿಕೆ ಅಲ್ಲ ಅದು. ಹಾಗಾಗಿ ಆ ಇರುವಿಕೆಯನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಯಾವುದ್ರ ಮೂಲಕ ಅಂದ್ರೆ, ದೇಹವನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ಮತ್ತು ನನ್ನ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ದೇವಿಯನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಆನಂದದ ಎತ್ತರಕ್ಕೆ ಹೋಗ್ತೀನಿ. ಹಾಗಾಗಿ ಇರುವಿಕೆ ಮತ್ತು ಆಗುವಿಕೆ ಎರಡೂ ಬೇರೆ ಬೇರೆ ಅಲ್ಲ. ಹೊಗೆಯನ್ನೇ ಇರೋದು ಅಂತ ತಿಳ್ಕೊಂಡಿರುವ ನಾನು ಅರಿವಿನ ಮೂಲಕ ಹೊಗೆ ಬೆಂಕಿಯಲ್ಲ, ಉರಿ ಬೆಂಕಿ ಅದು ನಾನು ಅನ್ನುವಂತಹ ಸತ್ಯದ ಅನುಭವವನ್ನ ಪಡ್ಕೊಳ್ತಕ್ಕಂಥ ಒಂದು ಯಾತ್ರೆ. ಆದ್ರಿಂದ ಇರುವಿಕೆ ಮತ್ತು ಆಗುವಿಕೆ ಎರಡೂ ಬೇರೆ ಬೇರೆ ಅಲ್ಲ. ಯಾವುದು ಹಗ್ಗ ಮತ್ತು ಹಾವು ಎರಡಿದೆ. ಹಗ್ಗವನ್ನ ಹಾವು ಅಂತ ಅನ್ಕೊಂಡಿದೀವಲ್ಲ, ಆ ಇರುವಿಕೆಯಿಂದ ಕಳ್ಕೊಂಡು ಅದು ಹಗ್ಗ ಆದ್ರೆ ಹಗ್ಗ ಅಂತ ತಿಳ್ಕೊಳ್ಳುವ, ಅಥವಾ ಹಾವು ಅಂದ್ರೆ ಹಾವು ಅಂತ ತಿಳ್ಕೊಳ್ಳುವ ಸತ್ಯದ ಹುಡುಕಾಟದಲ್ಲಿ ಸತ್ಯವೇ ಆಗುವ ಕ್ರಿಯೆ ಅಷ್ಟೆ. ಹಾಲು ಇದೆ, ತುಪ್ಪ ಇದೆ. ಹಾಲು ತುಪ್ಪ ಅಲ್ಲ. ಆ ಹಾಲನ್ನೇ ಇರುವ ಸತ್ಯ ಅಂತ ಅನ್ಕೊಂಡಿರೋ ನಾವು ಅದನ್ನ ದಾಟಿ ಮೊಸರು ಎಪ್ಪಾಕಿ ಮೊಸರು ಮಾಡಿ, ಕಡದು ಬೆಣ್ಣೆ ಮಾಡಿ, ತುಪ್ಪ ಮಾಡಿ, ರುಚಿ ತಗೊಂಡು ಆನಂದ ಆಗಿ ಅದಕ್ಕಿರುವ ಇರುವಿಕೆಗಿರುವ ಅನಂತ ಸಾಧ್ಯತೆಗಳನ್ನ ಅರಿಯುವುದು ಆಗುವ ಕ್ರಿಯೆ ಅಷ್ಟೆ. ಇನ್ನೂ ಅರ್ಥ ಹೇಳೋದಾದ್ರೆ, ಯಾವುದು ಇತ್ತೋ ಅದೇ ಆಗೋದು. ಇನ್ನೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇಹ ಮತ್ತು ಮನಸ್ಸು ಇವೆರಡರಲ್ಲಿ ಜಾಗೃತವಾಗಿ ಎರಡೂ ಆಗಿರ್ಬೇಕು. ದೇಹ ಮನಸ್ಸಿಗೆ ಜಾಗ ಕೊಟ್ಟಿದೆ. ವೈರಲ್ಲಿ ಕರೆಂಟ್ ಹರಿತಾ ಇದೆ. ವೈರಲ್ಲಿ ಕರೆಂಟ್ ಹರಿತಾ ಇರೋದ್ರಿಂದ ಲೈಟ್ ಬರ್ತಾ ಇದೆ. ಹಾಗಾಗಿ ಒಂದು ಮ್ಯಾಟರ್ ಇದೆ, ಇನ್ನೊಂದು ಸ್ಪಿರಿಟ್ ಇದೆ. ಮಣ್ಣಿದೆ, ಮಡಕೆ ಇದೆ. ಆ ಮಣ್ಣು ಮಡಕೆ ಆಗೋದು ಯಾವಾಗ ಅಂದ್ರೆ, ಕುಂಬಾರನ ಚಕ್ರದಲ್ಲಿ ಸಿಕ್ಕು ಅದು ಆ ಕುಶಲತೆಯಿಂದ ಆ ರೂಪವನ್ನ ಪಡೆದಾಗ. ಆದ್ರಿಂದ ಮೈ ಮತ್ತು ಮನಸ್ಸು ಎರಡೂ ಅಭಿನ್ನ, ಎರಡೂ ಬೇರೆ ಬೇರೆ ಅಲ್ಲ. ಆದ್ರೆ ಒಂದು ಹೊಗೆ ಇದೆ, ಇನ್ನೊಂದು ಉರಿ ಇದೆ. ಒಂದು ಅನಿತ್ಯವಾದದ್ದಿದೆ, ಇನ್ನೊಂದು ನಿತ್ಯವಾದದ್ದಿದೆ. ಈ ಅನಿತ್ಯವಾದದ್ದರ ಮೂಲಕ ನಿತ್ಯವಾದದ್ದನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಜಾಗೃತ ಸ್ಥಿತಿ ಅಥವಾ ಎಚ್ಚರ ಅಥವಾ ಚೈತನ್ಯ ಅಥವಾ ಚಲನೆ ಯಾವ್ದಾದ್ರು ಕರ್ಕೊಳ್ಳಿ, ಎರಡೂ ಮಾಡಬೇಕು. ಅದಕ್ಕೆ ಆಲಸ್ಯ ಮತ್ತು ಮಂದತ್ವ ಅನ್ನೋ 3ನೇ ಸಾಲಿನ ಪದ ಇದೆಯಲ್ಲ, ತ್ವರೈರೈ ಆಲಸ್ಯವ ಮಂದತ್ವವ ಅನ್ನೋದನ್ನ ನಾವು 1ನೇ ಸಾಲಿನ ದೇಹಕ್ಕೂ ಅನ್ವಯಿಸ್ಕೋಬೇಕು, ಮತ್ತೆ 2ನೇ ಸಾಲಿನ ಜಾಗೃತ, ಸುಪ್ತಿ, ಸುಷುಪ್ತಿ ಇತ್ಯಾದಿಗೂ ಅನ್ವಯಿಸ್ಬೇಕಾಗುತ್ತೆ. ಸರ್ ನಮಸ್ತೆ. ನಮಸ್ತೆ. ಇದರಲ್ಲಿ ಆತ್ಮದ ಸ್ಥಿತಿ ಯಾವುದು ಅಂತ ಸರ್? ದೇಹ ಅಥವಾ ಮನಸ್ಸಲ್ಲಿ ಆತ್ಮ ಒಂದು ಸ್ಥಿತಿ ಯಾವುದು ಬರುತ್ತಲ್ಲ, ಅದು ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಈ ಆತ್ಮ ಮತ್ತು ಪರಮಾತ್ಮ ಅನ್ನೋದು ನಮ್ಮ ಕಲ್ಪನೆಯ ಚಿತ್ರ, ಅಥವಾ ಆತ್ಮ ಅನ್ನೋದನ್ನು ವ್ಯಷ್ಟಿ ಅಂತನೂ ಪರಮಾತ್ಮ ಅನ್ನೋದನ್ನು ಸಮಷ್ಟಿ ಅಂತನೂ ಗ್ರಹಿಸೋದಾದ್ರೆ, ಅಥವಾ ಸೂರ್ಯ ಅನ್ನೋದನ್ನು ಸಮಷ್ಟಿ ಅಂತ ಇಟ್ಕೊಂಡು ಅದರಿಂದ ಬರುವ ಕಿರಣಗಳನ್ನ ವ್ಯಷ್ಟಿ ಅಂತ ಇಟ್ಕೊಳ್ಳೋದಾದ್ರೆ,
ಆ ಸೂರ್ಯ ಮತ್ತು ಸೂರ್ಯನ ಕಿರಣಗಳೆರಡು ಅಭಿನ್ನ. ಆದ್ರಿಂದ ವ್ಯಷ್ಟಿ ಪ್ರಜ್ಞೆಗೆ ಬಂದು ಇದೇ ನಾನು ಅನ್ಕೊಂಡು ಜಾತಿ, ಮತ, ಭಾಷೆ, ಬಣ್ಣ, ದೇಹ ಇತ್ಯಾದಿ 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 ನಾನು ಅಂತ ಯಾವ್ದನ್ನ ಅಂದ್ಕೊಂಡಿದೀವೋ ಅದು ನಾನು ಅಲ್ಲ. ರಮಣ ಮಹರ್ಷಿಗಳು ಅದಕ್ಕೆ ನಾನು ಯಾರು ಅನ್ನೋ ಪ್ರಶ್ನೆನ ಹುಡುಕೊಳ್ತಾ ಅವರು ಬೇರೆ ನೆಲೆಗೆ ಹೋಗ್ತಾರೆ. ಆದ್ರಿಂದ ಯಾವುದನ್ನ ನಾನು ಅಂದ್ಕೊಂಡಿದ್ದೀನೋ ಅದರ ಆಚೆಗೆ ನಾನಿದ್ದೀನಿ ಅನ್ನುವಂತ ಹುಡುಕಾಟದ ಪ್ರಯತ್ನ ಆಗತ್ತೆ. ಆದ್ರಿಂದ ಆತ್ಮ ಮತ್ತು ಪರಮಾತ್ಮ ಈ ಎರಡೂ ಶಬ್ದಗಳನ್ನ ನಾನು ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಭಾವಿಸ್ತೀನಿ. ಆ ಪರಮಾತ್ಮ ಅಂದ್ರೆ ಯಾವುದಿಲ್ಲಿ ಅಂದ್ರೆ ಅಸಿ ಅಂತ. ಆ ತತ್ವಮಸಿ ಅನ್ನೋ ಶಬ್ದವನ್ನ ಚಿದಾನಂದ ಅವಧೂತರು ಬರೀತಾರೆ. ತತ್ ಅಂದ್ರೆ ಅದು ಅಂದ್ರೆ ಈಶ್ವರ, ಅದನ್ನ ನೀವು ಬೇಕಾದ್ರೆ ಈಶ್ವರ ಅಂತಾನೆ ಕರ್ಕೊಳ್ಳಿ. ಆಮೇಲೆ ತ್ವಂ ಅಂದ್ರೆ ಜೀವ. ಅಸಿ ಅಂದ್ರೆ ಈ ತತ್ ಮತ್ತು ತ್ವಮ್ಗಳೆರಡೂ ಸೇರಿ ಅಳಿದು ಅವೆರಡೂ ಇಲ್ಲದ ಒಂದು ಆನಂದದ ಸ್ಥಿತಿ. ಅದನ್ನ ವಚನಕಾರರು ಹೇಳಿದರೆ ಬಟ್ಟ ಬಯಲು ಅಥವಾ ನಿರ್ಬಯಲು, ಅಲ್ಲಮ್ಮ ಅದನ್ನ ನಿರ್ಬಯಲು ಅನ್ಬಿಡ್ತಾನೆ. ಹಾಗಾಗಿ ಆ ನಿರ್ಬಯಲತ್ವ ಇದೆಯಲ್ಲ ಅದು ಅಸಿ ಅಂತ ಬರುತ್ತೆ. ಅದನ್ನ ಪರಮಾತ್ಮ ಅಂತ ಬೇಕಾದ್ರೂ ಕರ್ಕೊಳ್ಬಹುದು ಅಥವಾ ಶೂನ್ಯ ಅಂತ ಬೇಕಾದ್ರೆ ಕರ್ಕೊಳ್ಬಹುದು. ಆದ್ರಿಂದ ಇನ್ನೂ ಕರೆಯೋದಾದ್ರೆ ಆತ್ಮ ಪರಮಾತ್ಮ ಅವೆರಡೂ ಮಿಲನಗೊಂಡು ಬರಬಹುದಾದ ಅವರ್ಣನೀಯವಾದ ಆನಂದ ಇದೆಯಲ್ಲ ಅದು ಅಸಿ. ಅದನ್ನ ಸಚ್ಚಿದಾನಂದ ಅನ್ನೋ ಹೆಸರಲ್ಲಿ ಕರೆದಿದ್ದಾರೆ. ದಯವಿಟ್ಟು ಬೇರೆಯವರೆಲ್ಲ ಆಡಿಯೋ ವಿಡಿಯೋನ ಮೀಟ್ ಮಾಡಿ, ಯಾರು ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಹೋಗ್ಬೇಡಿ. ಮಾತನಾಡೋರು ಮಾತ್ರ ಆಡಿಯೋನ ಮತ್ತು ವಿಡಿಯೋನ ಆನ್ ಮಾಡ್ಕೊಂಡ್ರೆ ಸಾಕು, ಕಡೆಗೆ ಅವಕಾಶ ಮಾಡಿಕೊಡ್ಲಾಗ್ತದೆ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಶಕ್ತಿ ದೇವತೆಯನ್ನು ಅದ್ವೈತ ಸ್ವರೂಪವನ್ನು ರೂಪಿಸಲಾಗಿದೆ ಅಂತ. ಹೌದು, ಶಕ್ತಿ ಮತ್ತು ಶಿವ, ಈ ಶಕ್ತಿ ಮತ್ತು ಶಿವ ಇವೆರಡರ ಸಂಪುಟ. ಈ ಪುರಾಣದಲ್ಲಿ ಏನ್ ಹೇಳ್ತಾಳೆ ತಾಯಿ ಅಂದ್ರೆ, ಈ ಅಗ್ನಿ ಇದೆಯಲ್ಲ, ಅಗ್ನಿ ಉರಿ ಹೊಗೆ ಆದ್ಮೇಲೆ ಬ್ರಹ್ಮ ಅಂತ ಹೇಳ್ತಾರೆ. ಆ ಬ್ರಹ್ಮನೇ ದೇವಿ. ಆಕೆಯಿಂದ 3 ಜನ ಮಕ್ಕಳು ಹುಡ್ತಾರೆ, ಅವರೇನೆ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಅರ್ಥ ಏನು ಅಂದ್ರೆ, ಅದು ಸೃಷ್ಟಿ ಸ್ಥಿತಿ ಲಯ ಅನ್ನುವ 3 ಕರ್ತವ್ಯಗಳನ್ನು ನಿರ್ವಹಿಸುವ 3 ಸ್ಟೇಟಸ್ಗಳ ಸಂಕೇತ. ಕೊನೆಗೆ ಅವಳೇನ್ ಹೇಳ್ತಾಳೆ, ಈ 3 ಜನರ ನಡುವೆ ಭಾವಭೇದವ ಮಾಡುವವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ ತಾಯಿ. ಆದ್ರಿಂದ ಈ 3 ಭೇದ ಭಾವ ಮಾಡಬಾರದು, ಅವರಲ್ಲಿ ಐಕ್ಯವನ್ನ ಯಾರು ಹೇಳ್ತಾನೋ ಅವನೇ ಪುಣ್ಯವಂತ. ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ನೆಲೆಗೆ ಬಂದು ಆಕೆ ಕಡೆಗೆ ಇಡೀ ಕಾವ್ಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಜೀವನ್ಮುಕ್ತಿಯ ನೆಲೆಯಲ್ಲಿ ಅದ್ವೈತದ ನೆಲೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಸೃಷ್ಟಿಕ್ರಿಯೆಯಲ್ಲಿ ದ್ವೈತವಾಗತ್ತೆ. ಆ ಸೃಷ್ಟಿಕ್ರಿಯೆಯ ದ್ವೈತ ಕೊನೆಗೆ ಯೋಗ ಸಾಧನೆಯ ಅದ್ವೈತದ ನೆಲೆಗೆ 18ನೇ ಅಧ್ಯಾಯಕ್ಕೆ ತಗೊಂಡೋಗಿ ತಲುಪಿಸುತ್ತೆ. ದ್ವೈತದಿಂದ ಅದ್ವೈತದ ಕಡೆಗೆ ಸಾಗುವ ಯಾತ್ರೆ. ಸರ್, ಮತ್ತೊಂದು ಪ್ರಶ್ನೆ ವಿನಾಯಕ್ ಅನ್ನೋರು ಕೇಳ್ತಾ ಇದ್ದಾರೆ. ತುರಿಯ ಮತ್ತು ತುರಿಯಾತೀತ ಅವಸ್ಥೆ ಅಂದ್ರೆ ಸ್ವಲ್ಪ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯವಾ ಅಂತ, ವಿಶ್ಲೇಷಣೆ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಮನಸ್ಸನ್ನ 4 ಸ್ಟೇಟಸ್ ಅಲ್ಲಿ ಹೇಳಿದ್ದಾರೆ. ಒಂದು ಎಚ್ಚರ, ಈಗ ನೀವು ಮಾತಾಡ್ತಾ ಇದೀವಿ, ಅದು ಎಚ್ಚರ, ಏನ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸುಪ್ತಿ ಅಂದ್ರೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ಕನ್ಸು ಬೀಳುತ್ತೆ. ಎದ್ದ ಮೇಲೆ ಅದು ಕನಸು ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆದ್ರೆ ಅದು ಸುಪ್ತ ಸ್ಥಿತಿ. ಇನ್ನೊಂದು ಸುಷುಪ್ತಿ, ಮಲಗಿರ್ತೀವಿ, ಕನಸು ಬೀಳುತ್ತೆ, ಆದ್ರೆ ಏನ್ ಕನಸು ಬಿತ್ತು ಅಂತ ಗೊತ್ತಿರುತ್ತೆ, ಆದ್ರೆ ಏನ್ ಕನಸು ಅಂತ ಗೊತ್ತಾಗಲ್ಲ ಅನ್ನೋ ಸ್ಥಿತಿ. ಈ ಸಮಾಧಿ ಅನ್ನೋದಕ್ಕೆ ಬೇರೆ ಬೇರೆ ಇದು ಅಧ್ಯಾತ್ಮದ ಜನರು ಹೇಳುವಂತ ಒಂದು ವಿಶೇಷವಾದ ಅನುಭೂತಿ. ಅದು ಆ ಅನುಭವ ನನಗಿಲ್ಲ, ಅದರಿಂದ ನನ್ನ ಮಾತುಗಳು ಅದಕ್ಕೆ ಹೆಚ್ಚು ಖಚಿತ ಅಂತ ಯಾರು ಭಾವಿಸ್ಕೊಳ್ಬೇಕಾಗಿಲ್ಲ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ತಲೆ ಮೇಲೆ ಕೈ ಇಟ್ಟಾಗ ಸಮಾಧಿ ಸ್ಥಿತಿಗೆ ಹೋದ್ರು ಅನ್ನುವಂಥದ್ದು, ಅಥವಾ ವರದಳ್ಳಿಗೆ ಶ್ರೀಧರಾಚಾರ್ಯರ ಬಗ್ಗೆ ಮಾತಾಡುವಾಗ ಅಲ್ಲಿ ಸಮಾಧಿ ಸ್ಥಿತಿಯ ವರ್ಣನೆಗಳು ಬರ್ತದೆ. ಮತ್ತು ಅನೇಕ ಸಾಧು ಸಂತ ಯೋಗಿಗಳು ತುರಿಯಾವಸ್ಥೆಗೆ ಹೋಗಿದ್ರು ಅನ್ನೋ ವರ್ಣನೆ ಬರ್ತವೆ. ಅಥವಾ ನೀವು ಹೊನ್ನಾಳಿ ತಾಲೂಕಿನ ರಾಂಪುರದ ಹತ್ರ ಒಂದು ಗಡ್ಡೆ ಅಂತ ಇದೆ. ಆ ಗಡ್ಡೆ ತುಂಗಭದ್ರಾ ನದಿ 2 ಕವಲ ಹೊಡೆಯುತ್ತೆ, ಮಧ್ಯದಲ್ಲಿ ನೆಲ ಇದೆ. ನಾನು ಅಲ್ಲಿ ಒಂದ್ಸರಿ ಹೋದಾಗ ಒಳಗಡೆ ಒಂದು ದೇವಸ್ಥಾನ, ಒಬ್ಬ ಮನುಷ್ಯ ಮಾತ್ರ 2 ತರ ತೆವಳ್ಕೊಂಡು ಒಳಗೋಗ್ಬೋದು, ಒಳಗೋದ್ಮೇಲೆ ನಿಂತ್ಕೊಳ್ಬಹುದು ಅನ್ನೋ ಸ್ಥಿತಿ ಇದೆ. ಯಾಕೆ
ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಏನು ಅಂದ್ರೆ, ಒಳಗಡೆ ಹೋಗಿ ಯೋಗ ಸಾಧನೆ ಮಾಡ್ತಾರೆ, ಅಲ್ಲಿ ಕಲ್ಲಿಟ್ಟಿರ್ತಾರೆ. ಯಾಕೆಂದ್ರೆ ಯೋಗ ಸ್ಥಿತಿ ಹೋದಾಗ, ಸಮಾಧಿ ಸ್ಥಿತಿ ಹೋದಾಗ ಅವರು ಬದುಕಿರ್ತಾರೆ, ಆದ್ರೆ ಉಸಿರಾಡ್ತಿರಲ್ಲ. ಅಂದ್ರೆ ಈ ದೇಹ ಜೀವಂತ ಇದ್ರೂ ಕೂಡ ಈ ಅದರ ಆಚೆಗೆ ಅವರು ಚಲನೆ ಮಾಡಿರ್ತಾರೆ ಅನ್ನೋದನ್ನ ಸಮಾಧಿ ಸ್ಥಿತಿ ಅನ್ನುವಂತ ವರ್ಣನೆಯನ್ನ ಈ ಸಂತರು, ಮಹಂತರು, ಯೋಗಿಗಳು ಅವರ ಅನುಭವದಲ್ಲಿ ವರ್ಣಿಸಿದ್ದಾರೆ. ಹಾಗಾಗಿ ಅದಕ್ಕೆ ತುರಿಯಾತೀತ ಅಂತ ಕರೀತಾರೆ. ಅಂದ್ರೆ ಜೀವವಿದ್ದು ಜೀವವಿಲ್ಲದ ಎತ್ತರಕ್ಕೇರುವ, ಬದುಕಿದ್ದಾಗಲೇ ಒಂದು ಸಾವಿಲ್ಲದ ನೋವಿಲ್ಲದ ಸ್ವಾತಂತ್ರ್ಯ ಅಥವಾ ಮೋಕ್ಷ. ಅದನ್ನ ಅಲ್ಲಮಪ್ರಭು ಏನ್ ಹೇಳ್ತಾರೆ ಅಂದ್ರೆ, ನಾವು ಸಾಮಾನ್ಯ ಮೋಕ್ಷ ಅಂದ್ರೆ ಸತ್ತಾಗ ಸಿಗೋದು, ಕೈಲಾಸವಾಸಿಯಾದ ಅಂತ ಇಟ್ಕೊಂಡಿದ್ವಿ. ಆದ್ರೆ ಅದು ಸತ್ತಾಗ ಸಿಗೋದಲ್ಲ, ಜೀವಂತವಾಗಿದ್ದಾಗಲೇನೆ ಸಿಗಬೇಕು. ಆ ಮೋಕ್ಷಕ್ಕೆ ಇರುವ ವ್ಯಾಖ್ಯಾನ ಏನು ಅಲ್ಲಮಪ್ರಭು ಪ್ರಕಾರ ಅಂದ್ರೆ, ಸಾವಿಲ್ಲದ ನೋವಿಲ್ಲದ ಸ್ವಾತಂತ್ರ್ಯ ಅಂತ ಕರೀತಾರೆ. ಸಾವಿಲ್ಲದ ನೋವಿಲ್ಲದ ಸ್ವಾತಂತ್ರ್ಯದಲ್ಲಿ ಗುಹೇಶ್ವರ ಲಿಂಗ ಸುಖಿಯಾಗಿಪ್ಪನು, ಇದು ಅಲ್ಲಮನ ಮಾತು. ಸರ್, ಇನ್ನೊಂದು ಪ್ರಶ್ನೆ ಇದೆ. ಮಾರಿ ಹಬ್ಬದ ಅಮರನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಾರಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಮಾದಿಗ ಹುಡುಗನನ್ನು ಬ್ರಾಹ್ಮಣ ಹುಡುಗಿ ಜಾತಿ ಗೊತ್ತಿಲ್ಲದೆ ಮದುವೆಯಾಗಿ ಆಮೇಲೆ ಜಾತಿ ಗೊತ್ತಾದ ಮೇಲೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಕಥೆಯನ್ನು ಆಡಲಾಗುತ್ತದೆ. ಇದು ಪಶ್ಚಿಮದವರು ಯಾರೋ ಸೃಷ್ಟಿಸಿದ ಕಥೆಯಲ್ಲ, ಜನಪದರಲ್ಲೇ ಹುಟ್ಟಿದ ಕತೆ. ಈ ಕಥೆಯನ್ನು ನೀವು ಹೇಳಿದ ದೇವಿ ಮಹಾತ್ಮೆಯ ಹಿನ್ನೆಲೆಯಲ್ಲಿ ಹೇಗೆ ನೋಡಬೇಕು? ಈ ಕಥೆಯನ್ನ ದೇವಿ ಮಹಾತ್ಮೆಯಲ್ಲಿ ಹಿನ್ನೆಲೆಯಲ್ಲಿ ನೋಡ್ಬೇಕಾದ ಅಗತ್ಯನೇ ಇಲ್ಲ. ಮೊದಲನೇದು ಯಾಕೆ ಅಂದ್ರೆ, ಈ ಬ್ರಾಹ್ಮಣ, ಹೊಲೆಯ, ಇವೆಲ್ಲ ಈ ಜಾತಿ ವರ್ಣ ಇವೆಲ್ಲ ಒಂದು ಸಾಮಾಜಿಕವಾದ ಸೃಷ್ಟಿ ಮತ್ತು ಅದರಿಂದಾಗಿರುವ ಅನ್ಯಾಯಗಳು. ಆ ವರ್ಣಸಂಕರದ ಕಾರಣಕ್ಕಾಗಿ ಬ್ರಾಹ್ಮಣ ಕೋಣದೊಳಗೋಗಿ ಸೇರ್ಕೊಂಡ, ಅದಕ್ಕೆ ಕೋಣನ ಬಲಿ ಕೊಡ್ತಾರೆ ಅನ್ನುವಂತಹ ಕಥನಗಳು ಜನಪದದಲ್ಲೂ ಇದ್ದಾವೆ ಮತ್ತು ನಮ್ಮ ನಡುವೆ ಇದ್ದಾವೆ. ಆದ್ರೆ ಅದಕ್ಕೂ ಮೂಲಕ್ಕೋದ್ರೆ ಈ KG ನಾಗರಾಜಪ್ಪನವರು ದಶವಿದ್ಯೆ ಅಂತ ಒಂದು ಪುಸ್ತಕ ಬರೆದಾರೆ. ಶಾಕ್ತ ಪಂಥಕ್ಕೆ ಹೋಗಿ, ತಾಂತ್ರಿಕ ಕಲ್ಟ್ಗಳಿಗೆ ಹೋಗಿ, ಈ ಶಾಕ್ತಕ ಪಂಥ ಮತ್ತು ತಾಂತ್ರಿಕ ಕಲ್ಟ್ಗಳಿಗೆ ಹೋದಾಗ, ಅಥವಾ ಸಿಂಧೂ ಬಯಲಿನ ನಾಗರಿಕತೆಯ ಮಾತೃದೇವತೆ ಆರಾಧನೆಗೆ ಹೋದಾಗ, ಅಲ್ಲಿನ ನೆಲೆಗೆ ಅಂದ್ರೆ ಅದರ ಆಚೆಗೆ ಯಾವ ವರ್ಣ, ಜಾತಿ, ಈ ಸಾಮಾಜಿಕ ತಾರತಮ್ಯಗಳು ಹುಟ್ಟುಕೊಂಡ ಕಾಲಘಟ್ಟದ ಹಿಂದಕ್ಕೆ ಹೋದಾಗ ಯಾವುದನ್ನ ಈ ಬೇವಿನ ಮರ ಅಂತ ಕರಿತೀವಿ, ಆ ಬೇವಿನ ಮರ ಮಾತಂಗಿ ದೇವತೆಯ ಸಂಕೇತ ಅಂತೇಳಿ KG ನಾಗರಾಜಪ್ಪನವರು ದಶವಿದ್ಯೆಯರು ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಮಾತಂಗಿ ಅಂತ ಬಂದಾಗ ಪ್ರತಿ ಮಾದಿಗರ ಕೇರಿ ಒಳಗೆ ಮಾತಂಗಮ್ಮನ ಗುಡಿ ನೋಡ್ತೀವಿ, ಕರಿಬಾನಿ ಅನ್ನೋದಿರೋದನ್ನ ನೋಡ್ತೀವಿ. ನಾನಾಗ್ಲೇ ಹೇಳಿದೆ ಜಂಬೂದ್ವೀಪ. ಈ ಚರಿತ್ರೆಯ ಒಳಗಡೆ ಬಗದು ನೋಡ್ತಾ ಹೋದಾಗ ಬಹುಶಃ ಈ ನೆಲದ ಸಂಸ್ಕೃತಿ, ಈ ನೆಲದ ತತ್ವಜ್ಞಾನ, ಮಾತೃ ತತ್ವಜ್ಞಾನ. ಹಾಗಾಗಿ ಬ್ರಾಹ್ಮಣ ಮತ್ತು ಮಾದಿಗ ನಡುವಿನ ವಿವಾಹ ಅನ್ನೋದು ಯಾವುದೋ ಕಾಲಘಟ್ಟದಲ್ಲಿ ವರ್ಣಸಂಕರದಿಂದಾಗಿ ಹುಟ್ಟುಕೊಂಡ ಕಥೆಯ ಚಿತ್ರಣ, ಅದು ನಮ್ಮ ಜನಪದರೊಳಗಡೆ ಇದೆ. ಬ್ರಾಹ್ಮಣರ ವಿವಾಹಕ್ಕೆ ಕರಿಬಾನಿಯ ನೀರು ತೆಗೆದುಕೊಂಡು ಹೋಗೋ ಪದ್ಧತಿ ಇದೆ ಅನ್ನೋದನ್ನು ಕೂಡ ಕೆಲವರು ಹೇಳೋದನ್ನು ಕೇಳಿದ್ದೀನಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ? ಕುಮಾರ್ ಮಾತಾಡ್ತೀನಿ ಸರ್. ಕುಮಾರ್ ನಮಸ್ಕಾರ, ಹೇಳಿ ಕುಮಾರ್. ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಆ ಒಂದು ಪದ್ಯ ಭಾಗ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕಿಂತ ಭಿನ್ನ ನೆಲೆಯಲ್ಲಿ ಅದು ಏನು ವಿಸ್ತರಿಸಬಹುದಾದಂತಹ ಅನಂತ ನೆಲೆಗಳನ್ನ, ಮತ್ತೆ ಕಡೆಗೆ ಅದು ನಮ್ಮೊಳಗೆ ಇಳಿಬಹುದಾದಂತಹ ತಾತ್ವಿಕ ನೆಲೆಯಲ್ಲಿ ಬಹಳ ತುಂಬಾ ಚೆನ್ನಾಗಿ ನೀವು ಅದನ್ನ ವಿವರಣೆ ಕೊಟ್ರಿ. ನನ್ನ ಹತ್ರ ಪ್ರಶ್ನೆ ಏನಿಲ್ಲ, ನಿಮ್ಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರ ಫೋನ್ ಮಾಡಿದೆ. ಥ್ಯಾಂಕ್ ಯು. ಮತ್ತೆ ಅವ್ರಿಗೆ ಒಂದು ಮಾಹಿತಿ ಸರ್, ಈಗ ಹುಣಸೂರ್ನ ದೇವರಾಜ ಅರಸ್ ಕಾಲೇಜ್ ನಲ್ಲಿ ಇದಾರೆ, ಮಾರಣಿ ಸಹೋದ್ಯೋಗಿ. ನಮಗೆ ಕುಮಾರ್ ಅವರ ಕಾಫಿ, ಟೀ, ತಿಂಡಿ ಆತಿಥ್ಯದಲ್ಲಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಮತ್ತೆ ಈ ಪ್ರಕಾಶನ್ದವ್ರಿಗೂ ಕೂಡ ಅಭಿನಂದನೆಗಳು ತಮ್ಮನ್ನ ಸೂಚಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಶ್ನೆ ಇದೆ. ಶಾಕ್ತ ಪಂಥದ ಹಿನ್ನೆಲೆಯ ಈ ಪದ್ಯ, ಈ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸ್ಥಾನ ಪಡೆದುಕೊಳ್ಳದಿರೋ ಬಗೆಗೆ ಒಂದೆರಡು ಮಾತು ಹೇಳಬಹುದೇ? ಈ ವಿಷಯದಲ್ಲಿ ತುಂಬಾ ನೋವಿದೆ ನನಗೆ. ಅಟ್ಲೀಸ್ಟ್ ಕೊನೆ ಪಕ್ಷ ಇನ್ ಮುಂದಾದ್ರೂ ನಾವು ಮಾಡಬೇಕು. ನಮ್ಮ ಸಂಶೋಧನೆ, ನಮ್ಮ ಅಧ್ಯಯನ ಸಂಪೂರ್ಣವಾಗಿ ಶಾಕ್ತವನ್ನ ಕಡೆಗಣಿಸಿದೆ. ಉದಾಹರಣೆಗೆ ನಿಮ್ಗೆ ಚಿದಾನಂದಮೂರ್ತಿಯವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಸ್ತಕ ಓದಿದ್ರೆ ಶಾಕ್ತದ ಎಲ್ಲೋ 2 ಲೈನ್ ಬಂದು ಮುಗಿದ್ಬಿಡುತ್ತೆ. ಆಮೇಲೆ
ಶಾ ಶೆಟ್ಟರ್ ಅವರ ಗ್ರಂಥಗಳನ್ನು ಓದಿ, ಕಲಬುರ್ಗಿ ಅವರ ಗ್ರಂಥಗಳನ್ನು ಓದಿ, ಇವರೆಲ್ಲ ಏನು ಅಂದ್ರೆ ಜನ್ನ ಯಶೋಧರ ಚರಿತೆಯ ಜನ್ನ ಹೇಗೆ ದೇವಿ ಜಾತ್ರೆಯನ್ನ ಮಾಂಸ ಕಾಲುಗಳಿಂದ ಅನ್ನವನ್ನ ಬೇಯಿಸುತ್ತಿದ್ದರು ಅಂತ ಬರೆಯುವ ಜನ್ನನನ್ನ ಓದುವಾಗ ನನಗನ್ಸುತ್ತೆ ಜನ್ನ ಮಾಂಸಾಹಾರಿ ಅಲ್ಲದೆ ಇರೋದ್ರಿಂದ ಮತ್ತು ಜೈನ ಧರ್ಮದ ಅಹಿಂಸಾ ಪರಿಕಲ್ಪನೆಯಲ್ಲಿ ಇದ್ದಿದ್ರಿಂದ ಅವನ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಗೆ ಗೊತ್ತು ಅಲ್ಲಿ ಕಾಲು ಇಡೋದು ಅನ್ನ ಬೇಯಿಸೋಕಲ್ಲ, ಅದನ್ನ ಸೀಯೋದಕ್ಕೆ ಅಂತ. ತಲೆಕಾಲು ಸೀದು ಅದನ್ನೆಲ್ಲ ಕೆರೆದು ಆಮೇಲೆ ಅದನ್ನ ಆಹಾರ ಮಾಡುವುದು ಈ ಮಾಂಸಾಹಾರಿಗಳಿಗೆ ಗೊತ್ತಿರ್ತಕ್ಕಂಥ ಅನುಭವ. ಅಂದ್ರೆ ನಮ್ಮಲ್ಲಿ ಸಸ್ಯಾಹಾರದ ಕಲ್ಟ್ಗಳು ಈ ಶಾಕ್ತ ಪರಂಪರೆಯನ್ನ ಒಂದ್ ರೀತಿಯ ಮೈಲಿಗೆಯಿಂದ ನೋಡಿ ಅವುಗಳ ಬಗ್ಗೆ ಅಧ್ಯಯನ ಮಾಡದೆ, ಅವಕಾಶ ಕೊಡದೇನೆ, ಅಪಪ್ರಚಾರದ ಮೂಲಕ ಅವನ್ನ ಪಕ್ಕಕ್ಕಿಟ್ರೇನೋ ಅಂತ ನಂಗೆ ಅನ್ಸುತ್ತೆ. ಯಾಕೆಂದ್ರೆ ಪಂಚಮಕಾರಗಳ ಅಧ್ಯಯನ, ಇಲ್ಲಿ ಮದ್ಯ, ಮಾಂಸ, ಮತ್ಸ್ಯ, ಮೈಥುನ, ಮುದ್ರೆ, ಹೀಗೆ ಪಂಚಮಗಳ ನಡುವೆ ತಾಂತ್ರಿಕ ಸಾಧಕರಿದ್ರು. ಕೌಳರು ಅಂತ ಬರ್ತಾರೆ, ಬಹುಶಃ ಅವರೇ ಕಾಳಿಯರಿದ್ರೇನೋ ನೋಡ್ಬೇಕು. ಚಿದಾನಮೂರ್ತಿ ಅವರು ಕರ್ನಾಟಕದಲ್ಲಿ ಕೌಳರೇ ಇರ್ಲಿಲ್ಲ ಅಂತ ಬರೀತಾರೆ. ಆದ್ರೆ ಶಿಕಾರಿಪುರ ತಾಲೂಕಿನ ಬಂದಳಿಕೆಯಲ್ಲಿ ಕೌಳರ ಉಲ್ಲೇಖ ಸಿಗುತ್ತೆ, ಕ್ರಿಸ್ತಶಕ 6ನೇ ಶತಮಾನ. ಅದನ್ನ ಮಾಹೇಶ್ವರಿ ಕ್ಷೇತ್ರ ಅಂತ ಕರೀತಾರೆ. ಆಮೇಲೆ ಕೋಣನ್ ತಲೆಗಳು ಬೇಕಾದಷ್ಟು ಕಡೆ ಸಿಗ್ತವೆ. ಮಹಿಷಾಮರ್ದನಿಯ ವಿಗ್ರಹಗಳು ನಮ್ಮಲ್ಲಿ ತುಂಬಾ ಕಡೆ ಸಿಗ್ತವೆ. ಆದ್ರಿಂದ ಇವತ್ತು ಮಾರಿ ಹಬ್ಬ ಅನ್ನೋದು ಬಹಳ ಪ್ರಸಿದ್ಧವಾಗಿ ನಡೆಯುವಂತ ಅದು ಮಾರಿ ಹಬ್ಬ ಇರ್ಬೋದು, ಯಾವುದೇ ಹೆಣ್ಣು ದೇವತೆಯ ಹಬ್ಬ ಇರ್ಬೋದು. ಪ್ರತಿ ಹಳ್ಳಿಯ ಗ್ರಾಮ ದೇವತೆ ಹೆಣ್ಣು ದೇವತೆ ಇದ್ದಾಳೆ. ಆದ್ರಿಂದ ಈ ಶೈವ, ವೈಷ್ಣವ, ಜೈನ, ಬೌದ್ಧ ಈ ಚಿಂತನಧಾರೆಗಳನ್ನ ಅದರ ಆಚೆಗೆ ಈ ಶಾಕ್ತ ಧರ್ಮ, ಶಾಕ್ತ ಚಿಂತನೆಗಳನ್ನ ಕಡೆ ಪಕ್ಷ ಇನ್ ಮುಂದೆ ಅಧ್ಯಯನ ಮಾಡಿ ಅದನ್ನ ನಾವೊಂದು ಅಕಾಡೆಮಿಕ್ ವಲಯದಲ್ಲಿ ತರಬೇಕಾದ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಅದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಈ ದೇವಿ ಜಾತ್ರೆ ದಸರಾ ಮಹೋತ್ಸವದಲ್ಲಿ 9 ದಿನ ಸಾಧಕರು ಇದನ್ನ ಮಾಡ್ತಾ ಇದ್ದಾರೆ. ಮತ್ತು ಅನೇಕರು ಅಷ್ಟೇ ಅಲ್ಲ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯಿಂದ ಹಿಡಿದು ಪ್ರಣವ್ ಮುಖರ್ಜಿಯವರೆಗೆ ಬಂಗಾಳದಲ್ಲಂತೂ ಶಾಕ್ತ ಕಲ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಇಲ್ಲಿ ಟಿಬೇಟ್ ಮತ್ತು ಬಂಗಾಳದಲ್ಲಿ ನಾವಿಲ್ಲಿ ಗಣಪತಿ ಹೆಂಗಿಡ್ತೀವೋ ಹಂಗೆ ದುರ್ಗಾ ಮಾತೆಯನ್ನಿಟ್ಟು ಆರಾಧನೆ ಮಾಡುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಇವುಗಳನ್ನು ಕುರಿತು ಅಕಾಡೆಮಿಕ್ ವಲಯದಲ್ಲಿ ಆಸಕ್ತಿಗಳು ಹುಟ್ಟಬೇಕು. ಆದ್ರೆ ಅವು ವರ್ಗ ಸಂಘರ್ಷದ, ಜಾತಿ ಜಗಳದ, ಪರಸ್ಪರ ನಿಂದನೆಯಿಂದ ನಾಶ ಆಗುವುದಾಗಬಾರದು. ಪರಸ್ಪರರ ನಡುವೆ ಕೊಡುಕೊಳ್ಳುವಿಕೆ ಅರಿವಿನಿಂದ ಬೆಳೆಯುವ ಮಾರ್ಗವಾಗಿ ಅದನ್ನ ನಾವು ಕಂಡುಕೋಬೇಕು. ಕಲಬುರ್ಗಿಯವರು ಏನ್ ಬರೀತಾರೆ ಅಂದ್ರೆ ಮಾರ್ಗದಲ್ಲಿ ಹೆಣ್ಣಿನ ದೇವತೆಗಳು ಕಾಡಲ್ಲಿ ಯಾಕಿದಾವೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಪುತ್ರ ಬರೀತಾರೆ, ಹೆಂಡ ಕುಡಿಯೋಕೆ, ಮಾಂಸ ತಿನ್ನಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ಕಾಡಲ್ಲಿದ್ದಾವೆ ಅನ್ನೋ ಅಷ್ಟರ ಮಟ್ಟಿಗೆ ಅತ್ಯಂತ ಬೀಸು ಹೇಳಿಕೆಯನ್ನ ಬರೆದಿರ್ತಕ್ಕಂಥ ಸಂಶೋಧಕರು ನಮ್ಮ ನಡುವೆ ಇದ್ದಾರೆ. ಅದನ್ನೆಲ್ಲ ಸರಿಪಡಿಸಬೇಕಾದ ಜವಾಬ್ದಾರಿ ವಿದ್ವಾಂಸರ ಮೇಲೆ ಇದೆ. ಸರ್, ಮತ್ತೊಂದು ಪ್ರಶ್ನೆ ಇದೆ. ಚಿದಾನಂದ ಅವಧೂತರ ಪರಿಚಯ ಹೇಳಬಹುದೇ? ಚಿದಾನಂದ ಅವಧೂತರು 1781ರಲ್ಲಿ ಐಕ್ಯ ಆದ್ರು ಅಂತ ಹೇಳ್ತಾರೆ. ಚಿದಾನಂದ ಅವಧೂತರ ಬಗ್ಗೆ ಹೆಚ್ಚು ವಿವರಗಳು ಸಿಕ್ಕೋದಿಲ್ಲ. ಯಾಕಂದ್ರೆ ಅವಧೂತರು ಕನಕಗಿರಿ ಅವರ ಬಗಳಾಂಬೆಯ ಆರಾಧನೆ ಮಾಡಿದವರು. ಆ ಬಗಳಾಂಬೆಯನ್ನ ಆರಾಧನೆ ಮಾಡ್ತಾ, ಬಗಳಾಂಬೆಯನ್ನೇ ಪೂಜಿಸ್ತಾ, ಧ್ಯಾನಿಸ್ತಾ, ನಾನು ಆಗ್ಲೇ ಹೇಳಿದೆ, ಅದು ಬೋಧನೆಗೆ ಸೀಮಿತವಾದದ್ದಲ್ಲ, ಅವರಿಗೆ ಅದು ಸಾಧನಾ ಮಾರ್ಗ. ಅದು ಹಾಗಾಗಿ ಚಿದಾನಂದ ಅವಧೂತರಿಗೆ ಸಾಧನಾ ಮಾರ್ಗ. ಅದು ಅವರ ಪುರಾಣದಲ್ಲಿ ಬರೋ ಪ್ರಕಾರ ತುಂಗಭದ್ರಾ ನದಿ ತೀರದಲ್ಲಿ ಚಿದಾನಂದ ಗುರು ಇದ್ರು, ಅವರ ಶಿಷ್ಯರಾಗಿ ಚಿದಾನಂದ ಅವಧೂತರಾಗಿದ್ದು ಬರಿತಾ ಇದ್ದೀನಿ. ಇದು ದೇವಿ ಮಹಾತ್ಮೆ, ಪಾರ್ವತಿ ಮಹಾತ್ಮೆ ಅನ್ನುವಂತ ಮಾತುಗಳನ್ನು ಅವ್ರು ಬರೀತಾರೆ. ಕನಕಗಿರಿ ಕೃಪಾರಾಜ್ಯದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ದೇವಿಯನ್ನ ವಿವಿಧ ಬಗೆಯಲ್ಲಿ ಕರೆಯಿರಿ ಎಂಬ ಮಾತಿದೆ. ಯಾವ ಯಾವ ಬಗೆಯಲ್ಲಿ, ಯಾವ ಯಾವ ಹೆಸರಿನಲ್ಲಿ ಕರೆಯುವ ಸಾಧ್ಯತೆಗಳಿವೆ? ಹೆಸರು ಅನ್ನೋದಕ್ಕಿಂತ ಭಾವದಲ್ಲಿ ತಾಯಿಯಾಗಿ, ಪತ್ನಿಯಾಗಿ, ಗೆಳತಿಯಾಗಿ, ಸಖಿಯಾಗಿ ಅನೇಕ ತರದ ಕಲ್ಟ್ಸ್ಗಳು ಸಾಧಕರಿದ್ದಾರೆ. ತಾಂತ್ರಿಕ ಕಲ್ಟ್ ಅಲ್ಲಿ ಅನೇಕರು ಅನೇಕ ರೀತಿ ಕರೆದಾರೆ. ಅಥವಾ ನೀವು ಆಸಾದಿ ಪದದಲ್ಲಾದ್ರೆ ನಿಂದಾಸ್ತುತಿ, ಬೈಯೋದ್ರ ಮೂಲಕ ಕರೀತಾರೆ. ಚಿತ್ರದುರ್ಗ ಜಿಲ್ಲೆ ಆ ಭಾಗದಲ್ಲಿ ಆಸಾದಿ ಪದಗಳು ಸಾಕಷ್ಟಿದೆ. ಹಬ್ಬಗಳ ದಿನ ತಮಟೆಯನ್ನ ಬಾರಿಸ್ತಾ ಆಸಾದಿ ಪದಗಳು PhD ಕೂಡ ಆಗಿದೆ. ತಿಪ್ಪೇಸ್ವಾಮಿ ಅಂತೇಳಿ ಹೊಳಲ್ಕೆರೆಯ ಪ್ರಾಧ್ಯಾಪಕರೊಬ್ರು ಅದರ ಮೇಲೆ PhD ಕೂಡ ಮಾಡಿದ್ದಾರೆ. ಸೊ ಅಂದ್ರೆ ಯಾವ ಹೆಸರಿನಿಂದ ಕರೆಯಬೇಕು ಅನ್ನೋದಕ್ಕಿಂತ ಯಾವ ಭಾವದಲ್ಲಿ ಕರೆಯಬೇಕು ಒಂದೇದು, ಎರಡನೇದು ಯಾವ ರೂಪದಲ್ಲಿ ಕರೆಯಬೇಕು ಅಂತ. ಹಾಗಾಗಿ
ಆ ಯಾವ ಭಾವದಲ್ಲಿ ಕರೀತೇವೆ, ಯಾವ ರೂಪದಲ್ಲಿ ಕರೀತೇವೆ, ಆ ಪ್ರಕಾರ ಅವರ ಆರಾಧನಾ ಪದ್ಧತಿ, ಆರಾಧನಾ ಮಾರ್ಗ ಇರುತ್ತೆ. ಏನು ಶ್ರೀಚಕ್ರಕ್ಕೂ ಇದಕ್ಕೆ ರಿಲೇಟ್ ಆಗುತ್ತೆ. ಶ್ರೀವಿದ್ಯೆ ಅಂತ ಕರೀತಾರೆ. ಇದರಲ್ಲಿ ದಕ್ಷಿಣಾಯನ, ವಾಮಾನಾಯನ ಅಂತ ಇದೆ, ಎಡ ಬಲ ಅಂತ ಎರಡಿದೆ. ಈ ಕೆಲವರು ಪ್ಯೂರ್ ವೆಜಿಟೇರಿಯನ್ ಆಗಿ ಆರಾಧನೆ ಮಾಡೋದಿದೆ, ಇನ್ನು ಕೆಲವು ಪ್ಯೂರ್ ನಾನ್ ವೆಜಿಟೇರಿಯನ್ ಆಗಿ ಆರಾಧನೆ ಮಾಡೋದಿದೆ. ಬಹುಶಃ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ನಾವು ನೋಡ್ತೀವಲ್ಲ, ಒಳಮಠ ವರಮಠ ಅಂತ, ಅದೇ ತರದಲ್ಲಿ ಈ ಶ್ರೀವಿದ್ಯೆಯ ದೇವಿ ಆರಾಧನೆ ಅನೇಕ ಬಗೆಯಲ್ಲಿ ಇದೆ. ಹೆಚ್ಚಾಗಿ ಭಾವಿಸಿರೋದು ಮಾತೃ, ಸರ್ವಭೂತೇಶು ಮಾತೃರೂಪ ನಮಸ್ತಸ್ಯೈ 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 ನಮೋ ನಮಃ ಅನ್ನೋ ಮಂತ್ರವನ್ನ ಹೆಚ್ಚಾಗಿ ಕಾಣ್ತೀವಿ. ದುರ್ಗಾ ಸಪ್ತಶತಿ ಇರ್ಬೋದು ಇತ್ಯಾದಿ. ಅದರಿಂದ ಮಾತೃ ರೂಪದಲ್ಲಿ ಹೆಚ್ಚು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರೆದಿರೋದು ತಾಯಿ ರೂಪದಲ್ಲಿ. ನಮಸ್ತೆ ಸರ್. ಜನಪದರಲ್ಲಿ ಬಯಲಾಟಗಳಲ್ಲಿ ದೇವಿ ಆಟ ಅಂತ ಆಡ್ತೀವಿ ಸರ್. ಈಗ ಅದರಲ್ಲಿ ದೇವಿಯನ್ನ ಯಾವ ರೀತಿ ಹೊರಟಿದ್ದಾರೆ, ಅಥವಾ ಗ್ರಂಥಸ್ಥವಾಗಿದೆಯೋ ಅಥವಾ ಜನಪದರ ಶೈಲಿಯಲ್ಲಿ ಅದು ಬಿಂಬಿತವಾಗಿದೆಯೋ ಅಂತೇಳಿ ದೇವಿ ಆಟ ಹೇಳಿ ಸರ್. ಇಲ್ಲ, ನಾನು ದೇವಿ ಆಟದ ಅಧ್ಯಯನ ಹೆಚ್ಚಿಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಿಲ್ಲ. ಆದ್ರೆ ಒಂದು ನಾವು ಗಮನಿಸ್ಬೇಕೇನು ಅಂದ್ರೆ, ಅದು ಯಕ್ಷಗಾನ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿರ್ಬೋದು, ಈ ಮಂಗಳೂರಿನ ಹೆಸರೇನೆ ಮಂಗಳಾದೇವಿ ಅಂತ. ಮಂಗಳಾದೇವಿಯ ನೆಲದ ಕಾರಣಕ್ಕಾಗಿ ಮಂಗಳೂರು ಬಂತು. ಆದ್ರಿಂದ ಆ ದೇವಿ ಆಟದ ಜಾನಪದ ಪ್ರಕಾರದ ಬಗ್ಗೆ ಹೆಚ್ಚು ಅಧ್ಯಯನ ನನಗೆ ಇಲ್ಲದೆ ಇರೋದ್ರಿಂದ, ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರು ಯಾವ್ಯಾವ ರೂಪದಲ್ಲಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದೊಳ್ಳೇದು. ನನಗೆ ಆ ವಿಷಯದಲ್ಲಿ ಹೆಚ್ಚು ಪ್ರವೇಶ ಇಲ್ಲ. ನಾನು ಧಾರ್ಮಿಕ ಅಧ್ಯಾತ್ಮದ ನೆಲೆಯಲ್ಲಿ ಹೇಗೆ ನೋಡಿದ್ದಾರೆ ಅನ್ನೋದ್ರ ಮೇಲೆ ಹೆಚ್ಚು ಆಸಕ್ತಿ ಇದೆ. ಮತ್ತು ಈ ದೇವಿ ಆಟ ಮಂಗಳೂರು ಭಾಗದಲ್ಲಿ ತುಂಬಾ ಇದೆ. ಅಲ್ಲೂ ಕೂಡ ತಾಯಿಯಾಗಿ, ಶಕ್ತಿ ದೇವತೆಯಾಗಿ ಹೆಚ್ಚು ನೋಡಿದ್ದಾರೆ. ದುರ್ಗೆಯಾಗಿ, ದುಷ್ಟ ಸಂಹಾರ ಮಾಡುವಂತವಳು, ಶಿಷ್ಟರನ್ನ ಕಾಯುವಂತವಳಾಗಿ ನೋಡಿರೋದು ಹೆಚ್ಚಿದೆ. ಆಮೇಲೆ ನಮ್ಮಲ್ಲಿ ಇನ್ನೂ ಬಂದ್ರೆ, ನಮ್ಮಲ್ಲಿ ಪ್ಲೇಗ್ ಅಮ್ಮ ಅಂತನೂ ಇದೆ, ಕೊರೋನಾ ಅಮ್ಮ ಅಂತನೂ ಇದೆ. ಅಷ್ಟರ ಮಟ್ಟಿಗೆ ಅಮ್ಮನ ವ್ಯಾಪ್ತಿ ವೈವಿಧ್ಯತೆಯನ್ನು ನೋಡ್ತೀವಿ. ಅದನ್ನ ಒಬ್ಬ ಸೃಜನಶೀಲ ಜನಪದ ನಿರ್ದೇಶಕ ಅಥವಾ ಆಟಗಾರ ಅಥವಾ ರಂಗಭೂಮಿಗೆ ತರೋನು ಅವನ ಸೃಜನಶೀಲ ಪ್ರತಿಭೆ ಹಿನ್ನೆಲೆಯಲ್ಲಿ ಅದಕ್ಕೆ ವೈವಿಧ್ಯಮಯ ರೂಪವನ್ನು ಕೊಡ್ಬೋದು. ಆದ್ರೆ ಇವತ್ತು ಬಹಳಷ್ಟು ಇರೋದೇನು ಅಂದ್ರೆ, ದೇವಿಯ ಕಾಳಿಯಾಗಿ, ಚಾಮುಂಡಿಯಾಗಿ, ಶಾಕಂಬರಿಯಾಗಿ, ವಿದ್ಯಾದೇವತೆಯಾಗಿ, ಲಕ್ಷ್ಮಿಯಾಗಿ, ಪಾರ್ವತಿಯಾಗಿ, ಅಂದ್ರೆ ಸಂಪತ್ತು, ಶಕ್ತಿ, ವಿದ್ಯೆ, ಈ ಮೂರು ರೂಪದಲ್ಲಿ ನೋಡಿದ್ದೇವೆ. ನಿಮ್ಮೊಳಗಡೆ ಒಂದು ಇಷ್ಟು ವಿಚಾರನ ಹಂಚಿಕೊಳ್ಳಕ್ಕೆ ವಿಶೇಷವಾಗಿ ಬಸವರಾಜ್ ಕೊಡಗುಂಟೆ ಅವರು ಈ ತರದೊಂದು ಅವಕಾಶ ಕೊಟ್ಟರು. ನಾನು ದೇವಿ ಪುರಾಣವನ್ನ ಕಳೆದ 5-6 ವರ್ಷಗಳಿಂದ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಅದನ್ನ ಪಾರಾಯಣ ಮಾಡ್ತಾ ಬಂದಿದ್ದೆ. ಅದನ್ನೊಂದು ಅಕಾಡೆಮಿಕ್ ಶಿಸ್ತಾಗಿ ಮಾತಾಡುವ ಅವಕಾಶವನ್ನ ಮೊದಲ ಬಾರಿಗೆ, ಬಹುಶಃ ಈ ಕುರಿತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಅಕಾಡೆಮಿಕ್ ಹಿನ್ನೆಲೆ ಒಳಗಡೆ ಈ ಪದ್ಯವನ್ನ ವಿಶ್ಲೇಷಣೆ ಮಾಡುವ ಅವಕಾಶವನ್ನ ಬಸವರಾಜ್ ಕೊಡಗುಂಟೆ ಅವರು ಕೊಟ್ಟಿದ್ದಾರೆ. ಬಹುಶಃ ಇದು ಹೆಚ್ಚು ಈ ತರದ ನೆಲೆಯಲ್ಲಿ ಅಕಾಡೆಮಿಕ್ ವಲಯದಲ್ಲಿ ಇದು ಆಗ್ಲಿ ಅಂತ ಹೇಳ್ತಾ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ನಾನು ಹೃತ್ಪೂರ್ವಕ ವಂದನೆ ಮಾಡ್ತೀನಿ. ಮತ್ತು ಎಲ್ಲ ಭಾಗವಹಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರ. ಸರ್, ಬಹುಶಃ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿಯೂ ಕೂಡ ಇದು ಮೊದಲಿನ ಒಂದು ಉಪನ್ಯಾಸ ಇರ್ಬೇಕು ಸರ್, ಸಾಹಿತ್ಯ ಸಂಶೋಧನೆ ವಲಯದಲ್ಲಿ ಅಂತ ನೋಡಿದಾಗ. ನಾನು ಇದು ಮೊದಲು ಶಾಕ್ತದ ಬಗ್ಗೆ ಧಾರವಾಡದಲ್ಲಿ ಮಾತಾಡಿದ್ದೆ. ಎಚ್.ಎಸ್. ಶಿವಪ್ರಕಾಶ್ ಇದ್ರು, ನಾನಿದ್ದೆ. ಶಾಕ್ತದ ಬಗ್ಗೆ ಮಾತಾಡಿದೆ, ಅವ್ರು ಶೈವದ ಬಗ್ಗೆ ಮಾತಾಡಿದ್ರು. ಬಟ್ ಒಂದ್ ಪದ್ಯ ಇಟ್ಕೊಂಡು ದೇವಿ ಪುರಾಣ ಓದ್ತಾ ಇದ್ವಿ. ಬಟ್ ಪದ್ಯನ ವಿಮರ್ಶಾತ್ಮಕ ವಿಶ್ಲೇಷಣೆ ಮಾಡಿದ್ದು ಇದು ಮೊದಲನೇ ಬಾರಿ. ಸರ್ ನಮಸ್ತೆ ಸರ್. ಸರ್ 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 ಹಲೋ, ಹೇಳಿ ಸರ್. ಸರ್ ಏನಿಲ್ಲ ಸರ್, ಈಗ ದೇವಿ ಪುರಾಣ ಅಂದ್ರೆ ಸರ್ ಶುಂಭ ನಿಶುಂಭರು ಬರ್ತಾರಲ್ಲ, ಇದೇ ಕಥೆ ಅಲ್ಲ ಸರ್? ಹೌದು, ಶುಂಭ ನಿಶುಂಭ, ಮಹಿಷಾಸುರ, ರಕ್ತಬೀಜಾಸುರ, ಇವ್ರನ್ನೆಲ್ಲ ಸಂಹಾರ. ಅಂದ್ರೆ ಇಲ್ಲಿ ಏನು ಅಂದ್ರೆ, ಲೋಕದ ಕಂಟಕರಾಗಿರೋರನ್ನ ಸಂಹಾರ ಮಾಡಿ ಲೋಕದನ್ನ ಸಾವು ನೋವುಗಳಿಂದ ಬಿಡುಗಡೆಗೊಳಿಸ್ಬೇಕು. ಮತ್ತು ಸ್ಥಿತಿಯೂ ಅವಳದೆ, ಸೃಷ್ಟಿಯೂ ಅವಳದೆ, ಸ್ಥಿತಿಯೂ ಅವಳದೆ,
ಲಯವೂ ಅವಳದೇ ಅನ್ನೋ ತರ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಅವಳಿಗೆ ದುರ್ಗಾ ಅನ್ನೋ ಪದ ಕರೀತಾರೆ. ದುರ್ಗಾ ಅಂದ್ರೇನೆ ಕೋಟೆ ರಕ್ಷಣೆ ಅಂತ. ಹೌದು ಸರ್, ಹೌದು ಸರ್, ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ಕಥೆಯಲ್ಲಿ ಬರುತ್ತೆ ಅದು ಪೂರ್ತಿ. ಶುಂಭ ನಿಶುಂಭ, ಆ ನಿಶುಂಭರು ಹಿಮಾಲಯದ ತಪ್ಪಲಲ್ಲಿದ್ದು ಆಗ ಅವಳನ್ನ ನೀನು ಬಾ ಮದುವೆ ಆಗ್ಬೇಕು ಬಾ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಹೇಳ್ತಾಳೆ, ನನ್ನನ್ನು ಯುದ್ಧದಲ್ಲಿ ಗೆದ್ದವರನ್ನೇ ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಬಂದು ಯುದ್ಧ ಮಾಡೋಗು ಅಂತ ಹೇಳ್ತಾಳೆ. ಅಂದ್ರೆ ಒಬ್ಬ ಸ್ತ್ರೀ ಹಿಮಾಲಯದ ತಪ್ಪಲಲ್ಲಿ ಆ ಸೊಕ್ಕಿನ ಅಹಂಕಾರದಲ್ಲಿರೋರ್ನೆಲ್ಲ ಮದವನ್ನ ಅಡಗಿಸಿದಂತ ದೊಡ್ಡ ಕತೆ ಬರುತ್ತೆ. ರಕ್ತಬೀಜಾಸುರನ್ ಸಂಹಾರ ಮಾಡ್ಬೇಕಾದ್ರಂತೂ ನಾಲಿಗೆಯನ್ನ ನೆಲದಗಲ ಚಾಚಿ ಸಂಹಾರ ಮಾಡ್ತಾಳೆ. ಆ ವರ್ಣನೆಗಳು ಪುರಾಣದ ಒಳಗಡೆ ಬರ್ತವೆ. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದು ಪಿ ಕೆ ರಾಜಶೇಖರ್ ಅವರು ಸಂಪಾದನೆ ಮಾಡಿದ ಜನಪದ ಕಾವ್ಯ ಇದೆಯಲ್ಲ ಸರ್, ಅದರಲ್ಲಿ ಕೂಡ ಇದೆ ಈ ತರ ಎಲ್ಲ ಬರುತ್ತೆ ಸರ್ ಅದು. ಸೊ ಅದು ಏನು ಸಂಬಂಧ ಇದೆ ಸರ್ ಅದಕ್ಕೆ ಇದಕ್ಕೆ? ಇಲ್ಲ, ಜನಪದದಲ್ಲಿ ಅಲ್ಲಿ ಬೇರೆ ತರ ಬರುತ್ತೆ ಅವ್ರದ್ದು. ಈಗ ಉದಾಹರಣೆಗೆ ಚಾಮುಂಡಿಗೂ ನಂಜುಂಡೇಶ್ವರನಿಗೂ ಚಿತ್ರಣಗಳು ಬರ್ತವೆ. ಅವು ಜನಪದ ಇದಾಗಿರೋದ್ರಿಂದ ಅವು ಜನರು ಕಟ್ಟಿಕೊಂಡ ಕಥನಗಳಾಗಿರ್ತವೆ. ಫಿಲಾಸಫಿಕಲ್ ಆದ ಅಥವಾ ನಾವು ಜನರ ಆರಾಧನಾ ಭಾಗ ಇದೆಯಲ್ಲ, ಆರಾಧನಾ ಭಾಗದ ಒಳಗಡೆ ಅದಕ್ಕೂ ಏನು ಸಂಬಂಧ ಇರಲ್ಲ. ಆರಾಧನೆನೇ ಬೇರೆ ಆಗಿರುತ್ತೆ. ಈ ಉದಾಹರಣೆಗೆ ಕಳಸ ಇದೆ, ಕಳಸದ ಮೇಲೆ 3 ಎಲೆ ಇಡ್ತೀವಿ, ಎಲೆ ಮೇಲೆ ಒಂದು ಒಂಬಾಳೆ ಇಡ್ತೀವಿ. ಅದೇನ್ ಅರ್ಥ ಅಂದ್ರೆ ಸೃಷ್ಟಿಯ ಅರ್ಥ, ಅದು ವಿಕಾಸದ ಅರ್ಥ. ಅಥವಾ ಒಂದು ನೀರಿಗೆ ಒಂದು ಮಡಕೆ ನೀರ್ ಹಾಕ್ಬಿಟ್ಟು ಒಂದು ಬೇವಿನ ಎಲೆ ಇಟ್ಬಿಟ್ರೆ ಅಮ್ಮ ಆಯ್ತು, ಅಮ್ಮನ ಪೂಜೆ ಮಾಡಿ ಕಳಿಸಿ ಅಂತಾರೆ. ಸೊ ಇದು ಈ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಸಾಂಕೇತಿಕ ರೂಪದಲ್ಲಿರುವ ತಾತ್ವಿಕ ಹಿನ್ನೆಲೆಗಳು ಬೇರೆ. ಅದಕ್ಕೆ ಸಂಬಂಧ ಇರುವಂತ ಭಾಗಗಳು ಕಥನ ಭಾಗದಲ್ಲೂ ಇರಬಹುದು, ಅಥವಾ ಕಲ್ಪನಾತ್ಮಕವಾದಂತಹ ಸೃಷ್ಟಿಗಳು ಜನಪದ ಒಳಗಡೆ ಬರೋ ಸಾಧ್ಯತೆಗಳು ಇರ್ತಾವೆ. ಯಾಕೆಂದ್ರೆ ಈ ಚಾಮುಂಡಿ ಮತ್ತು ನಂಜನಗೂಡಿನ ಹಕೀಂ ನಂಜುಂಡೇಶ್ವರನ ಸಂದರ್ಭದ PKR ಅವರ ಸಂಪಾದನೆ ಒಳಗೆ ಆ ತರದ್ದು ಅನೇಕ ಕಥೆಗಳು ಬರ್ತವೆ. ಸಿರಿ ಚಾಮುಂಡಿ ಅಂತ ಒಂದು ಪುಸ್ತಕ ಇದೆ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನೀವು ಹೇಳಿದ್ರಲ್ಲ ಸರ್, ಇನ್ನ ಈ ಕತೆ ಹೇಳಿದ್ರಲ್ಲ, ಇದೇ ಕಥೆನೆ ದೇವಿ ಆಟದಲ್ಲಿ ಇದೇ ಅದಾರ ಸರ್. ಏನಾಗುತ್ತೆ, ಈ ದೇವಿ ಮಹಾತ್ಮೆ, ದೇವಿ ಪುರಾಣ, ಈ ವಿಶೇಷವಾಗಿ ನಮ್ಮ ದಸರಾ ಇದೆಯಲ್ಲ, ನವರಾತ್ರಿಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈ ಶಕ್ತಿ ಆವಾಹನೆ ಇನ್ನೂ ಒಳಗಡೆ ಬೇರೆ ಬೇರೆ ಬರುತ್ತೆ. ಅದು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ, ಸರ್ಪೆಂಟ್ ಪವರ್ ಅಂತ. ಆಧಾರ ಚಕ್ರದಿಂದ ಸಹಸ್ರಾರದವರೆಗೆ ಇರುತ್ತೆ. ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರ, ಆಮೇಲೆ ಸಹಸ್ರಾರ, ಅದು ಅಮೃತ ಕೊಡ, ಇತ್ಯಾದಿ ಅನೇಕ ಬೇರೆ ಬೇರೆ ನೆಲೆಗಳು ಬರ್ತವೆ. ಆಮೇಲೆ ಕುಂಕುಮ ರೆಡ್ ಇರೋದು ಯಾಕೆ ಅಂದ್ರೆ ಇಟ್ ಇಸ್ ಎ ಸಿಂಬಲ್ ಆಫ್ ಎನರ್ಜಿ. ಅರಿಶಿಣನ ಕೆನ್ನೆಗೆ ಯಾಕೆ ಹರ್ಚುತ್ತಾರೆ ಅಂದ್ರೆ ಹಳದಿ ಇರೋದು ಫರ್ಟಿಲಿಟಿಯ ಸಂಕೇತ. ಇವತ್ತು ಯಲ್ಲಮ್ಮನ ಜಾತ್ರೆಗೆ ಹೋದ್ರೆ ಭಂಡಾರ ಹೋಗ್ತೀವಿ. ಭಂಡಾರ ಏನು ಅಂದ್ರೆ ಫಲವಂತಿಕೆಯ ಸಂಕೇತ, ಅದು ಸೃಷ್ಟಿಯ ಫಲವತ್ತಿಕೆ ಸಂಕೇತ. ಕುಂಕುಮ ರೆಡ್ ಎನರ್ಜಿಯ ಸಂಕೇತ. ಸೊ ಇವೆಲ್ಲವೂ ಕೂಡ ಸಿಂಬಾಲಿಕ್ ಆಗಿರ್ತವೆ. ಲಜ್ಜಾಗೌರಿಯ ವಿಗ್ರಹಗಳ ಬಗ್ಗೆ ಚರ್ಚೆ ಬಂದ್ರು, ಅದು ಕೂಡ ಇನ್ನೊಂದು ದೊಡ್ಡ ಅಧ್ಯಯನದ ಆಯಾಮ ಅದು. ಅಥವಾ ಕಾಮಾಖ್ಯದ ಟೆಂಪಲ್ ಬಗ್ಗೆ ನೀವು ಯೋನಿ ಪೂಜೆ ನೋಡ್ಬೋದು. ಅಥವಾ ಶಕ್ತಿಪೀಠಗಳಿದಾವಲ್ಲ, ಭಾರತದ ಶಕ್ತಿಪೀಠಗಳು ಕೂಡ ಇದೇ ಕಥೆಯನ್ನ ಹೇಳ್ತಾವೆ. ಸರಿ ಸರ್. ಅದೇ ಈ ದೇವೇಂದ್ರನ ಮಡದಿಯರನ್ನ ಶುಂಭ ನಿಶುಂಭರು ಏನ್ ಮಾಡ್ತಾರೆ ಸರ್, ಅದೇ ಅವರಿಗೆ ತೊಂದರೆ ಕೊಡ್ತಾರ, ಅವರು ದೇವಿ ಹತ್ರ ಹೋಗ್ತಾರ. ಅವಾಗ ನೀವು ಹೇಳಿದ್ರಲ್ಲ ಸರ್, ಹಿಮಾಲಯದಲ್ಲಿ ಇರುವಂತ ದೇವಿ. ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶುಂಭ ನಿಶುಂಭನ್ ಕಡೆಯವ್ರು ಯಾರೋ ಹೋಗಿ ಹೇಳ್ತಾರೆ, ಹಿಮಾಲಯದಲ್ಲಿ ಮಹಾ ಸುಂದರಿ ಒಬ್ಳಿದಾಳೆ, ನಿನ್ನ ಅರಮನೆಯಲ್ಲಿ ಎಲ್ಲಾ ಮುತ್ತು ರತ್ನಗಳಿದ್ದಾವೆ, ಅವಳಿಲ್ಲ ಅಂದ್ರೆ ನಿನ್ನ ಅರಮನೆನೇ ವೇಸ್ಟ್ ಅಂತ ಹೇಳ್ತಾರೆ. ಆವಾಗ ಅವನು ಎಳ್ಕೊಂಬರೋಗು ಅಂತೇಳಿ ಕಳಿಸ್ತಾನೆ, ಅವ್ರನ್ನೆಲ್ಲ ಸೋಲಿಸ್ತಾಳೆ, ಕೊನೆಗೆ ಅವನೇ ಬರ್ತಾನೆ, ಅವನನ್ನ ಸಂಹಾರ ಮಾಡ್ತಾಳೆ. ಆ ಕಥೆ ಬರುತ್ತೆ. ಇದು ಎರಡು ಮಿಕ್ಸ್ ಮಾಡಿನೂ ಒಂದ್ ಮಾಡ್ತಾರ ಸರ್ ದೇವಿ ಆಟ. ಒಂದೇನಪ್ಪಾ ಅಂದ್ರೆ ಸೀದಾ ದೇವೇಂದ್ರನ ಸತಿಯರು ಮತ್ತು ದೇವೇಂದ್ರನ ಬಂಧನ ಮಾಡ್ಬಿಡ್ತಾರ್ರಿ ಅಸುರರು. ಅವಾಗ ದೇವಿ ಬಲ್ಲಿ ಹೋದಾಗ ದೇವಿ ಏನಂದ್ರ ಅವ್ರನ್ನ ಸಂಹಾರ ಮಾಡ್ತಾಳ ಅಂತ ಒಂದ್ ಕತೆ, ಎರಡ್ ಕತೆ. ತುಂಬಾ ಕಥೆಗಳು ಬರ್ತಾವೆ ಇದ್ರೊಳಗಡೆ. ಮೊದಲು ಬರೋದೇ ಮಧುಕೈಟಬರು.
ಆ ಮಧುಕೈಟಬರು ಅಲ್ಲ, ಮೊದಲು ಬರೋದೇ ಆಕ್ಚುಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ನಡುವೆ ನಾನ್ ಮೇಲೋ ನೀನ್ ಮೇಲೋ ನಾನ್ ಮೇಲೋ ನೀನ್ ಮೇಲೋ ಅನ್ನುವಂತ ಈ ಅಹಂಕಾರದ ಚರ್ಚೆ ಬಂದು ಅವ್ರವ್ರು ಒಡಲೊಳಗಡೆ 14 ಲೋಕ ಹುಡುಕೊಂಡು ಹೋಗ್ತಾರೆ. ಆಮೇಲೆ ಬ್ರಹ್ಮ ವಿಷ್ಣು ಹೊಟ್ಟೆ ಒಳಗೆ ಹೋದವನು ನಾಭಿಯಿಂದ ಹೊರಗೆ ಬರ್ತಾನೆ. ವಿಷ್ಣುವಿನ ಕಿವಿಯಿಂದ ಮಧುಕೈಟಬ ಅನ್ನೋ ರಾಕ್ಷಸರು ಬರ್ತಾರೆ. ಅವರನ್ನು ಇವನು ಸಂಹಾರ ಮಾಡಕ್ಕಾಗಲ್ಲ. ಆಗ ದೇವಿಯ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಂದ ಶುರು ಆಗತ್ತೆ ಈ ರಕ್ಕಸರ ಸಂಹಾರದ ಯಾತ್ರೆ. ಧನ್ಯವಾದ ಸರ್. ಧನ್ಯವಾದ ಸರ್. ಧನ್ಯವಾದ. ಇದುವರೆಗೂ ವಿದ್ವತ್ಪೂರ್ಣ ಮಾತುಗಳನ್ನಾಡಿದಂತಹ ಶ್ರೀಯುತ ಬಿ ವಸಂತ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಸರ್.